ನಮಸ್ಕಾರ ವೀಕ್ಷಕರೇ, 2025ರ ಇಂಡಿಯನ್ ಪ್ರೀಮಿಯರ್ ಲೀಗ್ IPL ಮೆಗಾ ಹರಾಜು ಪ್ರಕ್ರಿಯೆ ಆರಂಭ ಆಗಿದೆ. IPL ಫ್ರಾಂಚೈಸಿಗಳು ಒಳ್ಳೆ ಆಟಗಾರರನ್ನ ಕೋಟಿ ಹಣ ಕೊಟ್ಟು ಖರೀದಿ ಮಾಡ್ತಾ ಇದೆ. ಆದರೆ ಕರ್ನಾಟಕದ ಆಟಗಾರರು ನಮ್ಮ RCBಗೆ ಬೇಡವಾದ್ರ ಎನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇವೆ. ನಮ್ಮ ನೆಲದ ಆಟಗಾರರು, ನಮ್ಮ ಕನ್ನಡಿಗ ಆಟಗಾರರು ಕೋಟಿ ಬೆಲೆಗೆ ಬೇರೆ ತಂಡಗಳಿಗೆ ಹೋಗ್ತಾ ಇದ್ದಾರೆ. ಒಂದು ಖುಷಿಯ ವಿಚಾರ ಅಂತ ಹೇಳಿದ್ರೆ, ಈ ಬಾರಿಯ IPL ಮೆಗಾ ಹರಾಜು ಪ್ರಕ್ರಿಯೆಯಲ್ಲಿ ಭಾರತೀಯ ಆಟಗಾರರು ಅತಿ ಹೆಚ್ಚು ಮೊತ್ತಕ್ಕೆ ಸೇಲ್ ಆಗಿದ್ದಾರೆ ಅಂತ ಹೇಳೋದು ಖುಷಿಯ ವಿಚಾರ. ಆದರೆ ಇಲ್ಲಿ RCB ಏನ್ ಮಾಡ್ತಾ ಇದೆ? ನಿನ್ನೆ ಬಿಡ್ಡಿಂಗ್ ಪ್ರಕ್ರಿಯೆ ಆರಂಭ ಆಗಿದೆ, ನಿನ್ನೆ ಹರಾಜು ಪ್ರಕ್ರಿಯೆ ಆರಂಭ ಆಗಿದೆ, ಇವತ್ತು ಕೂಡ ನಡೆಯುತ್ತೆ. RCB ಅವರು ಏನ್ ಮಾಡ್ತಾ ಇದ್ದಾರೆ? ಯಾರನ್ನು ತಗೊಂಡ್ರು? ಇವ್ರು ತಗೊಂಡಿರೋರೆಲ್ಲ ವರ್ತಿದಾರ ಅಥವಾ ಇವರಿಗೆ ಕನ್ನಡಿಗರೇ ಬೇಡವಾದ್ರ ಎನ್ನುವಂಥ ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರದ ಕುರಿತು ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ, IPL ಬಿಡ್ಡಿಂಗ್ RCBಗೆ ಬೇಡವಾದ್ರ ಕನ್ನಡಿಗರು. ನಾನು ಆಗ್ಲೇ ಹೇಳ್ತಾ ಇದ್ದೆ, IPL ಬಿಡ್ಡಿಂಗ್ ಶುರು ಆಗಿದೆ. RCB ಅವರು ಏನು ಮಾಡ್ತಾ ಇದ್ದಾರೆ? ಫ್ರಾಂಚೈಸಿ ಏನು ಮಾಡ್ತಾ ಇದೆ? ಯಾವ ಆಟಗಾರನ ಖರೀದಿ ಮಾಡಿದ್ರು? ತಗೊಂಡಿರೋ ಆಟಗಾರರು ವರ್ತಿದಾರ ಅಥವಾ ನಾವು ಬಿಟ್ಕೊಟ್ಟಂತ ಆಟಗಾರರು ಬೇರೆ ತಂಡಕ್ಕೆ ಹೋಗ್ತಾ ಇದ್ದಾರೆ, ಅವರಲ್ಲಿ ಹೋಗಿ ಚೆನ್ನಾಗಿ ಆಡ್ತಾರೆ, ಅವ್ರನ್ನ ಬಿಟ್ಟಿದ್ದು ಎಷ್ಟು ಮಟ್ಟಿಗೆ ಸರಿ? ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಹುಟ್ಕೊಂಡಿದೆ. ಹಾಗೇನೇ ಗಮನಿಸ್ತಾ ಹೋಗೋದಾದ್ರೆ, ಪಂಜಾಬ್ ಹತ್ರ ಪರ್ಸ್ ದೊಡ್ಡದಿತ್ತು, ಅದಾದ ಮೇಲೆ ಇದ್ದಿದ್ದು RCB ಅವ್ರ ಹತ್ರನೇ. ಆದರೆ ಏನು ಮಾಡ್ತಾ ಇದ್ದಾರೆ RCB ಅವರು ಎನ್ನುವಂಥ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ, ಕನ್ನಡಿಗರಾಗಿರುವಂಥ KL ರಾಹುಲ್ ಅವರನ್ನ ಬಿಟ್ಟಿದ್ದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಎಲ್ಲರೂ ಕೂಡ ಅಂದುಕೊಂಡಿದ್ರು KL ರಾಹುಲ್ ಅವರನ್ನ RCB ಅವರೇ ಖರೀದಿ ಮಾಡ್ತಾ ಇದ್ರೆ, ಅದಕ್ಕೋಸ್ಕರ RCB ಅವರು ಸುಮ್ಮನೆ ಇದ್ದಾರೆ ಅಂತೇಳಿ. ಆದರೆ ಅದಕ್ಕೂ ಕೂಡ RCB ಅವರು ಮನಸ್ಸು ಮಾಡಲಿಲ್ಲ. ಇದೇ ವಿಚಾರವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕ್ರೀಡಾ ಪತ್ರಕರ್ತರಾಗಿರುವಂಥ ಮುಕುಂದ ಶೆಟ್ಟಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ರೀ. ನಿನ್ನೆಯ ಬಿಡ್ಡಿಂಗ್ ಪ್ರಕ್ರಿಯೆ, ಮೆಗಾ ಹರಾಜು ಪ್ರಕ್ರಿಯೆ ನೋಡಿ ನಿಮಗೆ ಏನು ಅನಿಸ್ತು ಅಂತೇಳಿ? ಮೊದಲನೇದಾಗಿ ಭಾರಿ ನಿರೀಕ್ಷೆ ಇತ್ತು. ಯಾಕೆಂದರೆ ಮೆಗಾ ಆ್ಯಕ್ಷನ್ ಅಂದರೆ ಮಾಮೂಲಿ ಆ್ಯಕ್ಷನ್ ಆಗಿರೋದಿಲ್ಲ. ಎಲ್ಲ ಟೀಮುಗಳು ಎಲ್ಲ ಹೊಸದಾಗಿ ಇದಾಗ್ತಾ ಇರುತ್ತೆ. ಕೆಲವೊಂದು ಸರ್ಪ್ರೈಸು ಇತ್ತು. ಅದರಲ್ಲೂ RCB ಚಾಯ್ಸಸ್ ಏನಿತ್ತು, ಅದು ಏನಪ್ಪ ಅಂದರೆ ಹೊಸದಾಗಿ ಟೀಮ್ ಇದು ಮಾಡ್ತಾ ಇತ್ತು. ಯಾಕಂದರೆ ನಾವು ರಿಟೈನ್ ಮಾಡ್ಕೊಂಡಂಥ ಪ್ಲೇಯರ್ಸ್ ಅಂತ ನೋಡಿದ್ರೆ ನಾವು ಕೇವಲ 3 ಅಷ್ಟೇ ನಾವು ರಿಟೈನ್ ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಹೊಸ ಟೀಮ್ ಬರುವಾಗ ಭಾರಿ ನಿರೀಕ್ಷೆಗಳು ಇದ್ದೇ ಇರುತ್ತೆ. ಯಾಕಂದರೆ ಓಪನರ್ ಯಾರು ಬರ್ಬೋದು? ಇವಾಗ ವಿರಾಟ್ ಕೊಹ್ಲಿ ಇದ್ದಾರೆ, ವಿರಾಟ್ ಕೊಹ್ಲಿ ಜೊತೆ ಯಾರು ಬರ್ಬೋದು? ಸೊ ಮಿಡ್ಲ್ ಆರ್ಡರ್ ಅಲ್ಲಿ RCB ಯಾರನ್ನ ಚೂಸ್ ಮಾಡ್ಬೋದು, ಬೌಲರ್ನ ಯಾರು ಇದು ಮಾಡ್ಬೋದು, ಈ ರೀತಿ ಇದು ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ KL ರಾಹುಲ್ ಯಾವ ಲಕ್ನೋ ಸೂಪರ್ ಜೈಂಟ್ಸ್ ಅನ್ನ ಬಿಟ್ಟರು, ಆವಾಗ ಭಾರಿ ಇದಾಗಿದ್ದು ಖಂಡಿತ ಮತ್ತೆ KL ರಾಹುಲ್ RCB ಬರ್ತಾರೆ ಅಂತ. ಅಷ್ಟೇ ಅಲ್ಲ, ಅವ್ರು ಸಾಕಷ್ಟು ಕ್ಲೂಗಳು ಕೂಡ ಕೊಡ್ತಾ ಬಂದ್ರು. ಏನು ಸೋಷಿಯಲ್ ಮೀಡಿಯಾಗಳಲ್ಲೂ ಬ್ಲೂ ಅಂಡ್ ರೆಡ್ ಕಲರ್ ಕಂಪ್ನಿ ಏನೇನೋ ಹಾಕ್ತಾ ಇದ್ರು. ಅದಕ್ಕೆ ಕಾಮನ್ ಆಗಿ ಬಂದ್ಬಿಡುತ್ತದು, ಎಸ್ KL ರಾಹುಲ್ RCBಗೆ ಈ ಬರೋದು ಗ್ಯಾರಂಟಿ ಅಂತ. ಆಮೇಲೆ ಕೆಲವೊಂದು ನಿಜನೋ ಸತ್ಯನೋ ಸ್ಪೆಕ್ಯುಲೇಷನ್ಸು ಬಂದು RCB ಫ್ರಾಂಚೈಸಿ KL ರಾಹುಲ್ ಅನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರು ಹೇಳಿದ್ರು ನಾವು ಪರ್ಚೇಸ್ ಮಾಡೋಕ್ಕೆ ನಾವು ಆಸಕ್ತಿ ಹೊಂದಿದ್ದೀವಿ ಅಂತ ಹೇಳಿದ್ದಾರೆ ಅಂತೆಲ್ಲ ಬರ್ತಾ ಇತ್ತು. ಹಾಗಾಗಿ ಅಭಿಮಾನಿಗಳಿಗೆ ಇದು ಸಹಜವಾಗಿ ಇತ್ತು. ಆದರೆ ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ಸ್ ಅನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಯಾವುದೇ ಒಂದು ಬಿಡ್ಡಿಂಗ್ ಅಲ್ಲಿ ಕುತ್ಕೊಂಡಾಗ ನಾವು ಏನು ಅಫ್ಕೋರ್ಸ್ ನಾವು ಕರ್ನಾಟಕವನ್ನ ಪ್ರತಿನಿಧಿಸ್ತಾ ಇದ್ರು ಕೂಡ RCB ಫೈನಲ್ ಆಗು ಒಂದು ಇದಿರುತ್ತೆ, ಒಂದು ಸ್ಟ್ರಾಂಗ್ ಟೀಮ್ ಅನ್ನೇ ನಾವು ಕಟ್ಟಬೇಕಾಗುತ್ತೆ ಅಂತ. RCB ಕನ್ನಡಿಗರನ್ನ ಸಾಕಷ್ಟು ಬಾರಿ ಕೈ ಬಿಟ್ಟಿದೆ. ಆಮೇಲೆ ಅದರಿಂದ ಬುದ್ಧಿ ಕಲ್ತಿದೆ. ಲಾಸ್ಟ್ 2 ಸೀಸನ್ಗಳಲ್ಲೂ ಕೂಡ ನೀವು ನೋಡೋದಾದ್ರೆ RCBಯಲ್ಲೂ 2 ಆಟಗಾರರು ಆಡ್ತಾನೆ ಬಂದ್ರು. ಅವರು ಉತ್ತಮ ಚೆನ್ನಾಗೇ ಆಯ್ತು ಬಂದ್ರು. ಆದ್ರೆ ಮೆಗಾ ಆಕ್ಷನ್ ಏನಪ್ಪಾ ಅಂದ್ರೆ ಎಲ್ಲಾರನ್ನೂ ನೀವು ಬುಟ್ಟಿಗೆ ಹಾಕ್ಲೇಬೇಕು, ಮತ್ತೆ ಖರೀದಿಸಲೇಬೇಕು. ಸೊ ಬಟ್ ಚಾನ್ಸಸ್ ಇತ್ತು RCBಗೆ. 2 ಹಂತಗಳಲ್ಲಿ RCB ಎಡುವುದ್ರು ಅಂತ ನಾನು ಅನ್ಕೊಂತೀನಿ. ಒಂದು ರಿಟೈನ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ಬಹುಶಃ ಒಬ್ಬ ಕನ್ನಡಿಗನನ್ನ ರಿಟೈನ್ ಮಾಡ್ಕೊಂಡಿದ್ರೆ ಮೇ ಬಿ ಬೌಲಿಂಗ್ ವಿಭಾಗದಲ್ಲಿ ವೈಶಾಖ್ ಏನಿದ್ರು ಅವ್ರನ್ನ ಉಳಿಸ್ಕೋಬೋದಾಗಿತ್ತು. ಆದ್ರೆ ಅದನ್ನ ಬಿಟ್ರು. ಅದು ಮಾಡಿದಂತ ಒಂದು ತಪ್ಪು. ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ನಿನ್ನೆ ಏನು ಮಾರ್ಕಿ ಪ್ಲೇಯರ್ಗಳಲ್ಲಿ ಕಂಡು ಬಂದ್ರು, ಅದರಲ್ಲಿ ಒಬ್ಬ ಆಟಗಾರನ ನೀವೇ ಹೇಳಿದಂತೆ KL ರಾಹುಲ್ ಅನ್ನ ಪರ್ಚೇಸ್ ಮಾಡಿದ್ರೆ ಬಹುಶಃ ಇವತ್ತು ವಿದೇಶಿ ಆಟಗಾರರನ್ನ ಸ್ವಲ್ಪ ದೂರ ಇಟ್ಟು ದೇಶಿ ಆಟಗಾರರು ಇವತ್ತಿನ ಮೈನ್ ಏನಿದೆ ಆ ಒಂದು ಇದರಲ್ಲಿ ಒಳ್ಳೆ ಆಯ್ಕೆ ಮಾಡಬಹುದಾಗಿತ್ತು.
ಹೌದು. ಬಟ್ ಇವಾಗ ಏನಾಗಿದೆ ಅಂದ್ರೆ ಪರ್ಸ್ ದೊಡ್ಡದಿದೆ, ಇನ್ನ 30 ಕೋಟಿ ಇದೆ, ಎಲ್ಲ ಟೀಮ್ಗಿಂತ ಚೆನ್ನಾಗಿದೆ. ಹೌದು. ಆದ್ರೆ ಇವತ್ತಿನ ಆಟಗಾರರ ಲಿಸ್ಟು ಕೂಡ ಸಾಕಷ್ಟು 500 ಜನ ಇನ್ನೂ ಇದ್ದಾರೆ ಹೌದು. ಆ ಹ್ಯಾಮರ್ ಅಲ್ಲಿ ಬರುವಂತದ್ದು. ಸೊ ಈ 500 ಜನದಲ್ಲಿ ಚೂಸ್ ಮಾಡ್ಕೊಳ್ಳೋವಂಥದ್ದು ಕೇವಲ ಇನ್ನೊಂದು 16 ಜನ ಇನ್ನ ಚೂಸ್ ಮಾಡ್ಬೋದು RCBಗೆ. ಹೌದು. ಆದ್ರೆ ಇದರಲ್ಲಿ ಮೇಯ್ನ್ ಆಗಿ ಬೇಕಾಗಿರುವಂತದ್ದು 7 ಜನ. ಈ 7 ಜನನ RCB ಯಾವ ರೀತಿ ಚಾಯ್ಸ್ ಮಾಡುತ್ತೋ ಅದ್ರ ಮೇಲೆ ನೆಕ್ಸ್ಟ್ ಸೀಸನ್ ಅಲ್ಲಿ ಭವಿಷ್ಯ ನಾವು ನೋಡ್ಬೋದು. ಹೌದು ಹೌದು. ಈಗ KL ರಾಹುಲ್ ಅವ್ರನ್ನ ಖರೀದಿ ಮಾಡಲಿಲ್ಲ RCB, ಡೆಲ್ಲಿ ಪಾಲಾದ್ರು. KL ರಾಹುಲ್ ಕ್ಯಾಪ್ಟನ್ ಮೆಟೀರಿಯಲ್, ಒಳ್ಳೆ ಆಟಗಾರ, ಅದ್ಭುತ ಆಟಗಾರ. ಆತ RCBಯಲ್ಲಿ ಇದ್ದಿದ್ರೆ ಅಭಿಮಾನಿಗಳಿಗೂ ಖುಷಿ. RCB ಫ್ಯಾನ್ ಬೇಸ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ RCB ಫ್ಯಾನ್ ಬೇಸ್ ಒಂಥರ ಸಾಗರ ಇದ್ದಂಗೆ. KL ರಾಹುಲ್ ಬಂದ್ರೆ ಸಿಕ್ಕಾಪಟ್ಟೆ ಖುಷಿ, ಒಂದ್ ರೀತಿ ನಮ್ಮವರೇ ಎನ್ನುವಂತ ಭಾವನೆ, ಇಲ್ಲಿ ಫ್ಯಾನ್ಸ್ಗಳಿಗಿರುವಂತ ಭಾವನೆ. ಅದ್ರ ಜೊತೆ ಚೆಲ್ಲಾಟವಾಡುವಂತ ಕೆಲಸವನ್ನ ಇಲ್ಲಿ ಫ್ರಾಂಚೈಸಿ ಮಾಡ್ತಾ ಹೇಗೆ ಅಂತೇಳಿ ಅಫ್ಕೋರ್ಸ್ ಒಪ್ಕೋತೀವಿ. ಯಾಕಂದ್ರೆ KL ರಾಹುಲ್ ಅನ್ನ ತಗೊಂಡಿದ್ರೆ ನಿಜವಾಗ್ಲೂ ಓಪನಿಂಗ್ ಸ್ಲಾಟಲ್ಲೂ ಅವ್ರನ್ನ ಆಡಿಸ್ಬೋದಾಗಿತ್ತು, ವಿಕೆಟ್ ಕೀಪರ್ ಆಗ್ಬೋದಾಗಿತ್ತು, ಕ್ಯಾಪ್ಟನ್ ಮೆಟೀರಿಯಲ್ ಎಲ್ಲ ಇದರಲ್ಲೂ ಬೆಸ್ಟ್ ಇದ್ದಾರೆ. ಆದರೆ RCB ಮ್ಯಾನೇಜ್ಮೆಂಟ್ಗೆ ಇನ್ನೂ ಒಂದು ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಯಾಕೆ ನಿನ್ನೆ ಅಷ್ಟೊಂದು ಬಜೆಟ್ ಅನ್ನು ಉಳಿಸ್ಕೊಂಡಿದ್ದಾರೆ ಅಂದ್ರೆ ಇವತ್ತು ಮೇ ಬಿ 1-2ನೇ ಇದರಲ್ಲೇ ಫಾಫ್ ಡ್ಯುಪ್ಲೆಸಿ ಇದ್ದಾರೆ ಲಿಸ್ಟ್ ಅಲ್ಲಿ. ಸೊ ಅವರನ್ನ KL ರಾಹುಲ್ಗಿಂತ ಕಡಿಮೆ ಅಮೌಂಟ್ ಅಲ್ಲಿ ಖರೀದಿಸಬಹುದು ಅನ್ನೋ ಲೆಕ್ಕಾಚಾರಗಳು ಇದೆ. ಯಾಕೆಂದ್ರೆ ಅವರು ಕೂಡ ಕ್ಯಾಪ್ಟನ್ ಮೆಟೀರಿಯಲ್ ಲಾಸ್ಟ್ 3 ಸೀಸನ್ ನಾವು ನೋಡಿದ್ರೆ RCB ಅನ್ನ 2 ಬಾರಿ ಪ್ಲೇ ಆಫ್ ಕರ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲದೆ ಓಪನರ್ ಕೂಡ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಲಾಸ್ಟ್ ಸೀಸನ್ ಅಲ್ಲೂ ನೀವು RCB ಇದರಲ್ಲಿ ನೋಡಿದ್ರೆ ವಿರಾಟ್ ಕೊಹ್ಲಿ ಜೊತೆ ಒಳ್ಳೆ ಪ್ಲಾಟ್ಫಾರ್ಮ್ ಹಾಕಿದ್ದು, ಒಳ್ಳೆ ಜೊತೆ ಆಟಗಳನ್ನ ಕಟ್ಟಿದ್ರು. ಹಾಗಾಗಿ ಇಲ್ಲಿ ಫಾಫ್ ಡ್ಯುಪ್ಲೆಸಿ ಕ್ಯಾಪ್ಟನ್ ಆಗಿ ಕಪ್ ತಂದು ಕೊಟ್ಟಿಲ್ಲ, ಆದ್ರೆ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿ ಇದು ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಲಾಸ್ಟ್ ಟೈಮ್ ಅಲ್ಲೂ ಅಂದ್ರೆ 2024 ಏನ್ ಮುಗೀತು ಲಾಸ್ಟ್ 17ನೇ ಸೀಸನ್, ಎಲ್ಲರೂ ಬೈದಿದ್ದು ಮಿಡ್ಲ್ ಆರ್ಡರ್ ಅನ್ನ. ಓಕೆ, ಓಪನರ್ ಆಗಿ ವಿರಾಟ್ ಕೊಹ್ಲಿನೂ ಯಾರು ಬೈದಿಲ್ಲ, ಯಾಕಂದ್ರೆ ಚೆನ್ನಾಗೇ ಆಡಿದ್ರು ಅವರು. ಒಳ್ಳೆ ಸ್ಕೋರ್ ಬಂತು, ಫಾಫ್ ಡ್ಯುಪ್ಲೆಸಿ ಇಂದ ಬಂತು. ಆದ್ರೆ ಮಿಡ್ಲ್ ಆರ್ಡರ್ ಆದ್ರೆ ಎಸ್ಪೆಷಲಿ ಹೇಳಿದ್ರೆ ನೆನ್ನೆ ಒಂದು ಗುಡ್ ನ್ಯೂಸ್ ಅಂತ ನನಗನ್ಸಿದ್ದು, ಗ್ಲೆನ್ ಮ್ಯಾಕ್ಸ್ವೆಲ್ ಅನ್ನ RCB ಕೈ ಬಿಟ್ಟಿದ್ದು ಬೇಡ ಸವಾಸ ಅಂತ. ಯಾಕಂದ್ರೆ ಇದು ಇನ್ಸೈಡ್ ಸ್ಟೋರಿ ಅಂತ ನಾನು ಹೇಳೋದಾದ್ರೆ, RCB ಪರ ಗ್ಲೆನ್ ಮ್ಯಾಕ್ಸ್ವೆಲ್ ಯಾವುದೇ ಸೀಸನ್ ನೋಡಿ ಒಂದು ಮ್ಯಾಚ್ಗಿಂತ 2ನೇ ಮ್ಯಾಚ್ ಆಡಿರೋ ಉದಾಹರಣೆನೇ ನೀವು ನೋಡೋಕೆ ಸಾಧ್ಯ ಇಲ್ಲ. ಅದು ಕೂಡ ಒಂದು ಮ್ಯಾಚ್ ಆಡಿದ್ರೆ ಗೆಲ್ಸ್ಕೊಡೋ ಉದಾಹರಣೆಗಳು ತುಂಬಾ ಕಡಿಮೆ ಇದೆ. ಬಟ್ ಅವರು ವರ್ಲ್ಡ್ ಕ್ಲಾಸ್ ಬೆಸ್ಟ್ ಪ್ಲೇಯರ್, ನಾ ಅದನ್ನ ಇದು ಮಾಡಲ್ಲ. ಆದ್ರೆ ಆ ಮಿಡ್ಲ್ ಆರ್ಡರ್ ಅಲ್ಲಿ ಒಂದು ಏನು ಫಸ್ಟ್ ಆರ್ಡರ್ ಬಿದ್ದಾಗ ಅದನ್ನು ಉಳಿಸ್ಕೊಳ್ಳುವಂತ ತಾಕತ್ತು ಗ್ಲೆನ್ ಮ್ಯಾಕ್ಸ್ವೆಲ್ಗೆ ಇರಬೇಕಾಯ್ತು. ನೀವು ವರ್ಲ್ಡ್ ಕಪ್ ಅಲ್ಲಿ ಲಾಸ್ಟ್ ಇದ್ರ ನೋಡಿದ್ರೆ ಹೇಗೆ ಆಸ್ಟ್ರೇಲಿಯನ್ ಕಾಪಾಡಿದ್ರು ಆ ತರ ಒಂದು ಇನ್ನಿಂಗ್ಸು 2024ರ IPL ಅಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಆಡ್ಲೇ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಬಿಟ್ಟಿದ್ದು, ಅದ್ರ ಜಾಗದಲ್ಲಿ ಲಿಯಮ್ ಲಿವಿಂಗ್ಸ್ಟನ್ ಅನ್ನ ತಂದಿದ್ದಾರೆ. ಗುಡ್ ಚಾಯ್ಸ್ ಅಂತ ನಾನು ಹೇಳ್ತೀನಿ. ಬೆಸ್ಟ್ ಬೈ. ಎಸ್, ಆಫ್ ಕೋರ್ಸ್ ಅವರು ತುಂಬಾ ಚೆನ್ನಾಗಿ ಪಂಜಾಬ್ ಅಲ್ಲೂ ಹಾಡಿದ್ರು. ಬಟ್ ಅವರು ಅದೇ ರೀತಿನೇ ಅವ್ರು ಕೇವಲ 1-2 ಮ್ಯಾಚ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಬಿಗ್ ಹಿಟ್ಟರ್, ಅವ್ರ ಮ್ಯಾಚ್ ಅನ್ನ ಗೇಮ್ ಚೇಂಜ್ ಮಾಡೋ ಅಂತ ಇದ್ದಾರೆ. ನನಗೆ ಗೊತ್ತಿರಪ್ಪ ಮ್ಯಾಕ್ಸ್ವೆಲ್ಗಿಂತ ಲಿಯಮ್ ಲಿವಿಂಗ್ಸ್ಟನ್ ಬೆಸ್ಟ್. ಅದು ಒಬ್ಬ ಮ್ಯಾಕ್ಸ್ವೆಲ್ ಬೌಲಿಂಗು ಮಾಡ್ಬೋದು, ಬಟ್ ಲಿವಿಂಗ್ಸ್ಟನ್ ಕೈಯಿಂದ ಮಾಡಿಸ್ಬೋದು. ಸೊ ಹಾಗಾಗಿ ರಿಪ್ಲೇಸ್ಮೆಂಟ್ ಆಗಿದೆ. ಬಟ್ ಉಳಿದಂತ ಏನ್ ಚಾಯ್ಸಸ್ ಇದೆ, ನಿನ್ನೆ ಕಂಪ್ಲೀಟ್ ಆಗಿ ಬೌಲಿಂಗ್ ಯೂನಿಟ್ ಮೇಲೆ ಗಮನ ಕೊಟ್ಟಿದ್ದಾರೆ RCB. ಮಿಚೆಲ್ ಸ್ಟಾರ್ಕ್ ಆಗಿರ್ಬೋದು, ಇನ್ನೊಬ್ರು. ಇದ್ರ ಜೊತೆಗೆ ನನ್ನ ಒಂದು ಒಪಿನಿಯನ್ ಪ್ರಕಾರ ಆಕಾಶ್ ದೀಪ್ ಇವತ್ತು ಲಿಸ್ಟ್ ಅಲ್ಲಿ ಇದ್ದಾರೆ. ಅವರನ್ನ RCB ತಗೊಂಡ್ಬರ್ಬೋದಾ ಫಾಸ್ಟ್ ಯೂನಿಟಿಗೆ ಅಂತ. ಯಾಕಂದ್ರೆ ಇವಾಗ 3 ಇದ್ದಾರೆ ಆಲ್ರೆಡಿ ನಮ್ಮ RCB ಪ್ಲೇಯರ್ ಅಲ್ಲಿ ಫಾಸ್ಟ್ ಬೌಲರ್ಸು. ಸೊ ಆಕಾಶ್ ದೀಪ್ ಅವ್ರನ್ನ ಕರ್ಕೊಂಡ್ಬರ್ಬೋದು ಅನ್ನೋ ನನಗೆ ಅನ್ಸುತ್ತೆ. ಜೊತೆಗೆ ಏನು ಆಲ್ರೌಂಡರ್ಗಳ ಮೇಲೆ ಇವತ್ತು ಖಂಡಿತವಾಗೂ RCB ಹಾಕಿ ಹಾಕ್ತಾರೆ. ಅಷ್ಟೇ ಅಲ್ಲದೆ ಏನು ಬ್ಯಾಟ್ಸ್ಮನ್ಗಳು ಇದರಲ್ಲಿ ಟಾಪ್ ಆರ್ಡರ್ಗಳಲ್ಲಿ ಕೆಲವೊಂದು ಪ್ಲೇಸ್ಮೆಂಟ್ನ ತುಂಬಬೇಕು, ಅದನ್ನು ತುಂಬಿಸುವಂಥ ಪ್ರಯತ್ನ ಇವತ್ತು RCB ಫ್ರಾಂಚೈಸಿ ಮಾಡ್ತಾರೆ. ಎಸ್ ಸರ್, ಎಸ್. ತುಂಬ ಚೆನ್ನಾಗಿ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದಲ್ಲಿ KCA ಅಂಪೈರ್ ಆಗಿರುವಂಥ ರಾಘವೇಂದ್ರ ಪ್ರಭು ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಕ್ರೀಡಾ ಪತ್ರಕರ್ತರಾಗಿರುವಂಥ ಜೋಸೆಫ್ ಹೂವರ್ ಅವರು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಘವೇಂದ್ರ ಸರ್, ಗಮನಿಸ್ತಾ ಇದ್ವಿ ನಿನ್ನೆಯ ಆಕ್ಷನ್ ಪ್ರಕ್ರಿಯೆ ನೋಡಿ ನಿಮಗೆ ಏನ್ ಅನಿಸ್ತು ಸರ್? ಕೆಲವು ಸಲ ಬೇಸರ ಆಗುತ್ತೆ RCB ನಡೆ. ಹೌದು, ಆದ್ರೂ ಕೂಡ ಥಿಂಕ್ ಟ್ಯಾಂಕ್ ಅಂತ ಇರುತ್ತೆ. ಥಿಂಕ್ ಟ್ಯಾಂಕ್ ಏನ್ ಪ್ಲಾನ್ ಮಾಡ್ತೋ ಅದ್ರ ಪ್ರಕಾರನೇ ಸಾಗ್ಬೇಕಾಗುತ್ತೆ. ಬಟ್ ಸರ್ ಇಲ್ಲಿ KL ರಾಹುಲ್ನ ಬಿಟ್ಕೊಟ್ಟಿದ್ದು
ಒಂದ್ ರೀತಿ ಎಲ್ರಿಗೂ ಕೂಡ ಬೇಜಾರು. ಯಾಕಂತ ಹೇಳಿದ್ರೆ ಎಕ್ಸ್ಪೆಕ್ಟೇಷನ್ ಸಿಕ್ಕಾಪಟ್ಟೆ ಇತ್ತು. ರಿಷಬ್ ಪಂತ್ನ ತಗೊಳ್ಳಿಲ್ಲ, ಶ್ರೇಯಸ್ ಅಯ್ಯರ್ ಕಡೆ ಮುಖಾನು ಮಾಡಲಿಲ್ಲ. ಆಗ RCB ಅಭಿಮಾನಿಗಳು ಅಂದುಕೊಳ್ತಾ ಇದ್ರು ಇವರು KL ರಾಹುಲ್ ಅವ್ರನ್ನ ಖರೀದಿ ಮಾಡೋಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲರೂ ಕೂಡ ಅಂದುಕೊಂಡಿದ್ರು. ಆ ರಾಹುಲ್ ಹೆಸರು ಬರ್ತಾ ಇದ್ದಂತೆ ಕ್ಯಾಮ್ರಾ ಕೂಡ RCB ಕಡೆಗೆ ಪ್ಯಾನ್ ಆಗಿತ್ತು. ಆದ್ರೆ ರಾಹುಲ್ ಅವ್ರನ್ನ ತಗೊಳ್ಳೇ ಇಲ್ಲ. ಈ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಇತ್ತಲ್ಲ ಗಿಡ ಮದ್ದಲ್ಲ ಅಷ್ಟೇ. ಸರ್ ಬೇಜಾರಂತ ಖಂಡಿತ ಇರುತ್ತೆ. ಅಲ್ಲ, ಬೇಸರ ಇದ್ದೇ ಇರುತ್ತೆ. ಯಾಕಂದ್ರೆ ನೀವು ಈಗಾಗಲೇ ಒಂದು ಕತ್ತಿನ ಇಡ್ಬೋದು, ಒಂದು ಕತ್ತಿ ಓರೆಯಲ್ಲಿ. ಈಗಾಗಲೇ ನಿಮ್ಮ ಹತ್ರ ವಿರಾಟ್ ಕೊಹ್ಲಿ ಇರೋದ್ರಿಂದ ಇನ್ನೊಂದು 3-4 ಅದೇ ತರದ್ದೇ ಬ್ರಾಂಡ್ ಇಡಬೇಕು ಅಂದ್ರೆ ಕಷ್ಟ ಆಗುತ್ತೆ. ಸರ್ ಯಾಕೆ ಬಿಟ್ಟಿರ್ಬೋದು ಸರ್? ಅದು ನೀವು ಆ ಮ್ಯಾನೇಜ್ಮೆಂಟ್ನೇ ಕೇಳಬೇಕು. ಸರ್ ಈಗ ನಿನ್ನೆ ಖರೀದಿ ಮಾಡಿದ್ರಲ್ಲಿ ಬೆಸ್ಟ್ ಬೈ ಅಂದ್ರೆ ಯಾವುದು ಸರ್? ಮೀಡಿಯಂ ಪೇಸರ್ಸ್ ಏನ್ ಫಾರಿನ್ ಮೀಡಿಯಂ ಪೇಸರ್ಸ್ ಇಬ್ಬರನ್ನ ಹ್ಯಾಸಲ್ವುಡ್ ಆಗ್ಬೋದು, ಇಂಗ್ಲೆಂಡಿನ ವೇಗದ ಬೌಲರ್ ಒಳ್ಳೆ ಪರ್ಚೇಸ್. ಈಗ ನಮ್ಮ ಸರ್ ಡಿಪೆಂಡ್ಸ್ ಅಪಾನ್ ದ ಅವೈಲೇಬಿಲಿಟಿ. ಸರ್ ಈಗ ನಮ್ಮ RCB ಅವರು ತುಂಬಾ ಪ್ಲೇಯರ್ಸ್ ಗಳನ್ನ ಬಿಟ್ಟಿದ್ದಾರೆ ಈ ಹಿಂದೆ ಟೀಮ್ ಅಲ್ಲಿ ಇದ್ದವ್ರನ್ನ. ಇದು ಬೆಸ್ಟ್ ಅಂತ ಹೇಳ್ತೀರಾ, ಉತ್ತಮ ನಡೆ ಅಂತ ಹೇಳ್ತೀರಾ, ಹೇಗೆ ಸರ್? ಅಲ್ಲ, ಅದು ಇವಾಗ ಎಷ್ಟೇ ಆಗ್ಬೋದು, ಒಂದು ಹಕ್ಕಿ ಬಲ್ತ್ ಮೇಲೆ ಅದನ್ನ ಬೇರೆ ಕಡೆ ಬಿಡ್ತಕ್ಕಂಥದ್ದು ಕಾಮನ್ನೇ. ಯಾಕಂದ್ರೆ ವಂಶಾಕ್ ವಿಜಯ್ ಕುಮಾರ್ ನಮ್ಮಲ್ಲೇ ಇದ್ದಿದ್ರೆ ಅದು 20 ಲಕ್ಷ. ಈಗ ಹರಾಜಿಗೆ ಬಂದಿದ್ದಕ್ಕೆ ಅವನೊಂದು ಕೋಟಿಗೆ ಹೋಗಿದ್ದಾನೆ. ಹೌದು. ಹಾಗಾಗಿ ಬಿಡ್ಬೇಕಾದ್ರೆ ಕೆಲವು ಸಲ ಕೆಲವರಿಂದ ಒಳ್ಳೇದು ಆಗತ್ತೆ, ಕೆಟ್ಟದ್ದು ಆಗತ್ತೆ. ಎಂಡ್ ಆಫ್ ದ ಡೇ ಟೀಮ್ ಪ್ಲಾನಿಂಗ್ಸ್ ಏನಿರುತ್ತೆ ಗೊತ್ತು. ಯಾಕಂದ್ರೆ ಹೆಡ್ ಮೇರ್ ಆಗ್ಬೋದು, ನೀವು ಇರ್ತಕ್ಕಂಥ ಹಲವಾರು ಸ್ಟಾರ್ ಪ್ಲೇಯರ್ಸ್ ಎಲ್ಲ RCB ಇದ್ದವ್ರೆ. ಅವಾಗೇನ್ ಪರ್ಫಾರ್ಮ್ ಮಾಡಿಲ್ಲ. ಈಗ ಏನ್ ಪರ್ಫಾರ್ಮ್ ಮಾಡ್ತಾ ಇದ್ರೆ ಅವ್ರೆಲ್ಲ RCB ಇಂದ ಹೊರಗಡೆ ಹೋದವ್ರೆ ಹೊರತು RCB ಇಂದ ಹೊರತಾಗೇನಿಲ್ಲ. ವೆಲ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಜೋಸೆಫ್ ಸರ್, ಗಮನಿಸ್ತಾ ಇದ್ವಿ ನಿನ್ನೆ ಆಕ್ಷನ್ ಪ್ರಕ್ರಿಯೆ ಮುಗೀತು. ಒಂದಷ್ಟು ಆಟಗಾರರನ್ನ RCB ಅವರು ಖರೀದಿ ಮಾಡಿದ್ದಾರೆ. ಇತ್ತ ಕನ್ನಡಿಗರನ್ನ ಕಡೆಗಣಿಸಿದ್ದಕ್ಕೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವೇನ್ ಹೇಳ್ತೀರಾ ಸರ್? ಅಲ್ಲ, ಬೇಜಾರ ವಿಷಯನೇ. ಯಾಕಂದ್ರೆ RCB ಯಾಕೋ ನಮ್ಮ ಕರ್ನಾಟಕ ಕಂಡ್ರೇನೆ ಆಗಲ್ಲ ಅನ್ಕೊಳತ್ತೆ. ಬೆಂಗಳೂರೊಳಗೆ ಇರೋದವ್ರು ಹೆಡ್ ಕ್ವಾರ್ಟರ್ಸ್. ಬಟ್ ಯಾಕೋ ನೀವು ಫಸ್ಟ್ ಇಂದ ನೋಡ್ಕೊಂಬನ್ನಿ, ಕರ್ನಾಟಕ ಹುಡುಗರಿಗೆ ಅಷ್ಟು ಇದು ಕೊಟ್ಟಿಲ್ಲ, ಅವ್ರು ಎನ್ಕರೇಜ್ ಕೊಟ್ಟಿಲ್ಲ. ಕುಂಬ್ಳೆನ ಬಿಟ್ರು, ಡ್ರಾವಿಡ್ನ ಬಿಟ್ರು, ಎಲ್ರು ಬಿಟ್ಕೊಂಡ್ ಬಂದವ್ರೆ. ಸೊ ಅವರು ಬಟ್ ಏನಂದ್ರೆ ನಾವು ಒಂದ್ ತಿಳ್ಕೊಬೇಕಾಗಿರೋದು, ಯಾರೇ ಇದ್ರು ಇದು ಬಂದ್ಬಿಟ್ಟು ಗಂದೆ, ಇದು ಬಿಸ್ನೆಸ್. ಯಾವ್ದು ಇನ್ವೆಸ್ಟ್ಮೆಂಟ್ ಹೆಂಗಾಗ್ಬೇಕು, ಏನ್ ಮಾಡ್ಬೇಕು ಅಂದ್ಬಿಟ್ಟು ಅವ್ರ ಇನ್ವೆಸ್ಟ್ಮೆಂಟ್ ಪ್ರಕಾರ ಹೋಗ್ತಾರೆ. ನಾವು ಮೂರ್ಖರು ಜನ ಅದನ್ನ ಸ್ಪೋರ್ಟ್ ತರ ನೋಡ್ತಾ ಇದೀವಿ. IPL ಇಸ್ ಜಸ್ಟ್ ಕಾಮರ್ಸ್. ಆಮೇಲೆ ಇದು ಕ್ಲಬ್ ಕ್ರಿಕೆಟ್, ಇದೇನು ಇಂಟರ್ನ್ಯಾಷನಲ್ ಅಲ್ಲ. ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಬಂದು ಆಡ್ತಾರೆ, ಬಟ್ ಇದು ಬೇಸಿಕಲಿ ಕ್ಲಬ್ ಕ್ರಿಕೆಟ್. ಒಂದು ಕ್ಲಬ್ಗೆ ಒಂದು ಪ್ಲೇಯರ್ ತಗೊಂಡು ಆಡ್ಸ್ಕೊಂಡು ಅವ್ರ ಇಷ್ಟ ಬಂದಂಗೆ ಮಾಡ್ತಾರೆ. ಸೊ ಅವ್ರಿಗೆ BCCI ಕೊಟ್ಟಿರೋದೇನು, ಇಟ್ ಇಸ್ ಯೋರ್ ಡಿಸ್ಕ್ರಿಷನ್, ಡೂ ವಾಟ್ ಯು ವಾಂಟ್. ಸೊ ಅವರು ಯಾರಿಂದ ನನಗೆ ವ್ಯಾಪಾರ ಜಾಸ್ತಿ ಚೆನ್ನಾಗ್ ಬರುತ್ತೆ. ಈಗ ವಿರಾಟ್ ಕೊಹ್ಲಿನೇ ತಗೊಳ್ಳಿ, ವಿರಾಟ್ ಕೊಹ್ಲಿ ಯಾಕೆ ಬಿಡಲ್ಲ ಅವರು? ವಿರಾಟ್ ಕೊಹ್ಲಿ ಮಿನಿಮಮ್ 100 crore ಬಿಸ್ನೆಸ್ ತರ್ತಾರೆ, ಅಡ್ವರ್ಟೈಸ್ಮೆಂಟ್. ಅವ್ರ ಸ್ಪಾನ್ಸರ್ಸ್ ಎಲ್ಲ ಇವ್ರಿಗೆ ಬರುತ್ತೆ. ಇವ್ರು ವಿರಾಟ್ ಕೊಹ್ಲಿನೂ ಬಿಡೋದಿಲ್ಲ. ವಿರಾಟ್ ಕೊಹ್ಲಿಗೂ ಕಂಫರ್ಟ್, ಯಾಕಂದ್ರೆ ಅವ್ರ ಕಂಪನಿ ಇದೆ, ಅವ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಇಸ್ ಆಲ್ ಬಿಸ್ನೆಸ್. ಸೊ ನಾವುಗಳು ಜನಗಳು ಕೂತ್ಕೊಂಡು RCB ಕೂತ್ಕೊಂಡ್ರೆ RCB ಡಸ್ ನಾಟ್ ಕೇರ್. ಲೆಟ್ಸ್ ಬಿ ಅಕ್ಸೆಪ್ಟ್ ದಟ್ ಫ್ಯಾಕ್ಟ್. ಸೊ ಅವ್ರ ಕನ್ನಡಿಗರಿಗೆ ಏನೋ ಮಾಡ್ಬೇಕು ಅಂತ ಮಾಡಿದ್ರೆ ಬೇರೆ ತರ. ಅವ್ರ ಬಿಸ್ನೆಸ್ ಆಸ್ಪೆಕ್ಟೇ ಬೇರೆ. ಇಷ್ಟ ತನಕ ಯಾಕೆ ಗೆದ್ದಿಲ್ಲ ಅಂತ ಕೇಳಿ ನೀವು, ಅವ್ರ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿದ್ಯಾ? ನಾ ಹೇಳ್ಬೇಕಂದ್ರೆ ವಿ ಆರ್ ವೆರಿ ಫ್ರಾಂಕ್ ಹೇಳ್ತಾರದು RCBಗೆ, ಯು ಗೆಟ್ ಯುವರ್ ಮ್ಯಾನೇಜ್ಮೆಂಟ್ ಅರಿಥಮೆಟಿಕ್ ಕರೆಕ್ಟ್. ಅದೇನೋ ಇಷ್ಟ ಬಂದಂಗ್ ಮಾಡ್ಕೊಂಡು ಯಾರನ್ನೋ ಕೂರ್ಸ್ಕೊಂಡಿದ್ರೆ ಆಗೋದಿಲ್ಲ. ಯು ನೀಡ್ ಟು ಹ್ಯಾವ್ ಅ ಪ್ರಾಪರ್ ಸೆಟ್ ಆಫ್ ಪ್ರೊಫೆಷನಲ್ಸ್ ರನ್ನಿಂಗ್ ದಿಸ್ ಟೂರ್ನಮೆಂಟ್. ವೆನ್ ಯು ಲುಕ್ ಅಟ್ ಬಿಸ್ನೆಸ್ ಅಂದ್ರೆ ನೀವು ಬಿಸ್ನೆಸ್ ಹೆಡ್ಸ್ ತರ್ತೀರಾ, ಬಿಸ್ನೆಸ್ ಮಾಡ್ಕೊಂಡು ಕೂತಿರ್ತೀರಾ. ಸೊ ಜನ ಬೇಜಾರು ಮಾಡ್ಕೋತಾರಂದ್ರೆ ಅದು ಜನದ ತಲೆನು. ನೀವ್ ಯಾಕೆ ಅದನ್ನ ಸಪೋರ್ಟ್ ಮಾಡ್ಬೇಕು? ನೀವ್ ಯಾಕೆ RCB ಕೂಕೊಂಡು ಹಾಕೊಂಡು ಹೋಗ್ಬೇಕು? ಬಿಟ್ಟಾಕಿ ಬೇರೆ ಯಾವ್ದಾದ್ರು ಟೀಮ್ ಮಾಡಿ ನಿಮ್ ಕಂಫರ್ಟ್ ಇದ್ ಮಾಡಿ. ಈಗ KL ರಾಹುಲ್ ಬಗ್ಗೆ ಎಲ್ಲರೂ ಮಾತಾಡ್ತಿದಾರ, ತಗೋಬೋದಾಯ್ತು ಬೇಕಾಗಿದ್ದೀರ ಕ್ಯಾಪ್ಟನ್ ಆಗಿ. ಇವ್ರು ಯಾಕೆ ತಗೋತಿಲ್ಲ?
ಪೆಥೆಟಿಕ್. ಯಾಕಂದ್ರೆ KL ರಾಹುಲ್ಗೆ ಎಷ್ಟು ಮಟ್ಟಕ್ಕೆ ಆಗಿದೆ ಅಂದ್ರೆ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಒಂದ್ ದಿವಸ ಫುಲ್ ಮಾತಾಡ್ಬೋದು. ನೀವು ಚಾನೆಲ್ ಡಿಸ್ಕಷನ್ ಮಾಡಿ ಬಂದ್ ಹೇಳ್ತೀವಿ ಹೇಗೆ ಆ ಹುಡ್ಗ ಎಂತ ಪ್ಲೇಯರ್, ಯಾವ ತರ ತಂದು ಇಟ್ಟಿದ್ದಾರೆ ಅವ್ರನ್ನ ಇವತ್ತು. ಈಗ ತಿರ್ಗಾ ಅವ್ರು ಆಸ್ಟ್ರೇಲಿಯಾ ಸ್ಕೋರ್ ಮಾಡಿದ ತಕ್ಷಣ KL ರಾಹುಲ್ ಬೆಸ್ಟ್ ಪ್ಲೇಯರ್ ಅಂತಾರೆ. ಅವ್ನ್ ಎಷ್ಟು ಮಟ್ಟಕ್ಕೆ ಆಗಿದೆ, ಅವ್ನ್ ಬ್ಯಾಡ್ ಡಿಸಿಷನ್ಸ್ ಬಿಡಿ, ಬ್ಯಾಡ್ ಅಡ್ಮಿನಿಸ್ಟ್ರೇಷನ್ ಎಲ್ಲಾ ತರನು ಆಗಿದೆ ಹುಡುಗನಿಗೆ. ಈ ಎಲ್ರೂ ಆಸೆ ಇದ್ದಿದ್ದೇನೋ ಬೆಂಗಳೂರು ಅವ್ರಿಗೆ RCB ಇದ್ದಿದ್ದ ನಮ್ಮ KL ರಾಹುಲ್ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾತುಕತೆ ನಡೀತದೆ. ಬಟ್ ಆಸ್ ಐ ಸೆಟ್ ಡಿಸಪಾಯಿಂಟಿಂಗ್, ಎಸ್, ಬಟ್ ಇಟ್ ಇಸ್ ಬಿಸ್ನೆಸ್. ಸೊ ಲೆಟ್ಸ್ ನಾಟ್ ಗೆಟ್ ಇನ್ ಟು ದ ಬಿಸ್ನೆಸ್ ಆಸ್ಪೆಕ್ಟ್ ಆಫ್ ಇಟ್. ಅವ್ರಿಗೆ ಬಿಡೋಣ, ಅವ್ರಿಗೆ ಯಾರು ಬೇಕಾದ್ರೂ ತಗೊಳ್ಳಿ, ಯಾಕಾಗಲ್ಲ. ಅವ್ರು ಗೆದ್ರು ಸೋತ್ರು ಅವ್ರಿಗೆ ಏನ್ ತಲೆಗೆ ಇಟ್ಕೊಳಲ್ಲ. ಅವ್ರಿಗೆ ಬೇಕಾಗಿರೋದು ದಿಸ್ ಗೇಮ್ ಇಸ್ ಆಲ್ ಅಬೌಟ್ ಬಿಸ್ನೆಸ್, ಕಾಮರ್ಸ್. ಇಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದೀನಿ, ನನ್ಗೆ ಇಷ್ಟು ದುಡ್ಡು ಬರ್ಲಿ, ನಾನು ಗೆದ್ರ ಸೋತ್ರ ಏನಾಗತ್ತೆ. ಬೇರೆ ನಾವು ಫ್ಯಾನ್ಸ್ಗಳು ಡ್ಯಾನ್ಸ್ ಆಡ್ಕೋಬೇಕು, ಅವು ದೇ ಡೋಂಟ್ ಬಾದರ್ ಅಬೌಟ್ ದಟ್. ಎಲ್ಲೋ ಒಂದ್ ಸರ್ತಿ 2 ಸರ್ತಿ ಫೈನಲ್ ಹೋದ್ವಿ, ಓಕೆ ಫ್ಯಾಂಟಾಸ್ಟಿಕ್. ಬಟ್ ದೆನ್ ವಾಟ್ ಹ್ಯಾವ್ ವಿ ಶೋನ್? ಇಷ್ಟು ವರ್ಷ ಒಳಗೆ ಒಂದು ಕಬಡ್ ಒಳಗೆ ಒಂದು ಟ್ರೋಫಿ ಇಲ್ಲ. So that shows they are not interested. For them it's business. Ultimate business. How I invest, what I get back. ಯಾಕಂದ್ರೆ ಯಾರೇ ಬಿಸ್ನೆಸ್ ಮ್ಯಾನ್ ಇರ್ಲಿ, ನೀವೇ ಬಿಸ್ನೆಸ್ ಶುರು ಮಾಡಿದ್ರೆ ₹100 ಹಾಕ್ದ್ರೆ ನೀವು ಕಳ್ಕೊಳಕ್ ಹೋಗಲ್ಲ. ಅದನ್ನ ₹100 ನೀವು ₹150 ಮಾಡಕ್ ಟ್ರೈ ಮಾಡ್ತೀರಾ. ನಿಜ ಸರ್. ಲೆಟ್ಸ್ ಎಲ್ಲರೂ IPL ಬಗ್ಗೆ ಏನು ಬಹಳ ಮಾತಾಡ್ಕೊಂಡು ಬಹಳ ಇದ್ ಮಾಡ್ತಾರೆ. IPL ಇಸ್ ಬೇಸಿಕಲಿ ಅ ಕ್ಲಬ್ ಕ್ರಿಕೆಟ್. ಹೇಗೆ ಫುಟ್ಬಾಲ್ ಇಂಗ್ಲಿಷ್ ಲೀಗ್ ನಡೆಯುತ್ತೆ, ಹೇಗೆ ಯುರೋಪಿಯನ್ ಲೀಗ್ ಇದು ನಡೆಯುತ್ತಲ್ಲ, ಇಟಾಲಿಯನ್ ಲೀಗ್ ಇರಲಿ, ಬ್ರೆಜಿಲ್ ಎಲ್ಲಾ ಕಡೆ ದೀಸ್ ಆರ್ ಕ್ಲಬ್ಸ್ ಮ್ಯಾನೇಜ್ ಬೈ ಅದರ್ಸ್ ಇನ್ವೆಸ್ಟರ್ಸ್. ಇದು ನಾವು ಸುಮ್ನೆ RCB ಅಂತಿದ್ರೆ RCB ತಗೊಂಡಿಲ್ಲ ಇದ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ಜಸ್ಟ್ ವೇಸ್ಟ್ ಆಫ್ ಟೈಮ್ ಫಾರ್ ದಮ್. RCB ಗೆ ಕಿವಿ ಮೇಲೆ ಸುಮ್ನೆ ನೀರ್ ಬಿದ್ದಂಗೆ ತಳ್ಬಿಟ್ಟು ಹೋಗ್ತಾ ಇರ್ತಾರೆ. ಕ್ಯಾಮಲ್ ಒಂಟೆ ಇದೆಯಲ್ಲ, ಅದ್ಮೇಲೆ ನೀರ್ ಬಿದ್ದಂಗೆ ಗೊತ್ತಾಗಲ್ಲ ಅಷ್ಟೇ. ಅದ್ ಮಾತು ಅಷ್ಟೇ ಹೇಳ್ಬೇಕು. ಹೌದು. ಎಸ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ. ಗಮನಿಸ್ತಾ ಇದ್ರೆ ವೀಕ್ಷಕರೇ, IPL ಮೆಗಾ ಹರಾಜು ಪ್ರಕ್ರಿಯೆ ಇವತ್ತು ಕೂಡ ನಡೆಯುತ್ತೆ. 3:30ಗೆ ಪ್ರಾರಂಭ ಆಗುತ್ತೆ. ಇವತ್ತಿನ ದಿನದಲ್ಲಿ ಯಾವ ಆಟಗಾರನ RCB ಅವರು ಖರೀದಿ ಮಾಡ್ತಾರೆ ಎನ್ನುವಂಥದ್ದಾಗಿ ಎಕ್ಸ್ಪೆಕ್ಟೇಷನ್, ನಿರೀಕ್ಷೆಗಳು ಸಿಕ್ಕಾಪಟ್ಟೆ ಇವೆ. ಕಾದ್ ನೋಡಬೇಕು ಏನಾಗುತ್ತೆ ಅಂತೇಳಿ. ಹಾಗೆಯೇ ನಿನ್ನೆ ಖರೀದಿ ಮಾಡಿದ ಆಟಗಾರರ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇದೆ. IPL ಮೆಗಾ ಹರಾಜು ಪ್ರಕ್ರಿಯೆ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಕರ್ನಾಟಕದ ಆಟಗಾರರು ಕೋಟಿ ರೂಪಾಯಿಯನ್ನ ನಿನ್ನೆ ಬಾಚಿಕೊಂಡಿದ್ದಾರೆ. ಹಾಗೆಯೇ ಯಾರೆಲ್ಲ ಕರ್ನಾಟಕದ ಪ್ಲೇಯರ್ ಇದ್ದಾರೆ, ಯಾರೆಲ್ಲ ಈಗಾಗಲೇ ಖರೀದಿ ಆಗಿದ್ದಾರೆ, ಇನ್ನು ಉಳಿದಿರೋರು ಯಾರು, ಅದರ ಬಗ್ಗೆಯೂ ಕೂಡ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದು ಕಡೆಯಲ್ಲಿ ಅಭಿಮಾನಿಗಳು, RCB ಅಭಿಮಾನಿಗಳು ಹೇಳ್ತಾ ಇರುವಂಥ ವಿಚಾರದ ಬಗ್ಗೆ ನಾವು ಆಗಲೇ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಗಮನಿಸ್ತಾ ಇರ್ಬೋದು, ಕರ್ನಾಟಕದ ಪ್ರಮುಖ ಆಟಗಾರರು KL ರಾಹುಲ್ ಈಗಾಗಲೇ ಡೆಲ್ಲಿ ತಂಡದ ಪಾಲಾಗಿದ್ದಾರೆ, ಡೆಲ್ಲಿ ಕ್ಯಾಪಿಟಲ್ಸ್. ಹಾಗೆಯೇ ದೇವದತ್ ಪಡಿಕ್ಕಲ್ ನಿನ್ನೆ ಅವರು ಖರೀದಿ ಆಗಿಲ್ಲ, ಅನ್ಸೋಲ್ಡ್ ಆಗಿದ್ದಾರೆ. ಮನೀಶ್ ಪಾಂಡೆ, ಮಾಯಾಂಕ್ ಅಗರ್ವಾಲ್, ಪ್ರಸಿದ್ಧ ಕೃಷ್ಣ ಎಲ್ಲರೂ ಕೂಡ ಇವತ್ತು ಬರ್ತಾರೆ. ಪ್ರಸಿದ್ಧ ಕೃಷ್ಣ ಈಗಾಗಲೇ ಖರೀದಿ ಆಗಿದ್ದಾರೆ. ಮಾಯಾಂಕ್ ಅಗರ್ವಾಲ್ ಮೇಲೆ ಕೂಡ ಸಿಕ್ಕಾಪಟ್ಟೆ ನಿರೀಕ್ಷೆ ಇದೆ, ತಗೊಳ್ಬೋದು RCB ಅವರು ಇವರನ್ನು ಕೂಡ. ಹಾಗೆಯೇ ಓವರಾಲ್ ನೋಡ್ತಾ ಹೋಗೋದಾದ್ರೆ ಈ ಬಾರಿಯ IPL ಹರಾಜು ಪ್ರಕ್ರಿಯೆಯಲ್ಲಿ ಕರ್ನಾಟಕದ ಆಟಗಾರರು ಎಷ್ಟು ಜನ ಇದ್ದಾರೆ ಅದನ್ನು ನೋಡ್ತಾ ಇದ್ದೀರಿ. ಅಭಿನವ್ ಮನೋಹರ್, ಮನೋಜ್ ಬಾಂಡ್ಗೆ, ವೈಶಾಖ್ ವಿಜಯ್, ಶ್ರೇಯಸ್ ಗೋಪಾಲ್ ಇದ್ದಾರೆ. ಒಟ್ಟು 9 ಆಟಗಾರರಿಗಿಂತ ಜಾಸ್ತಿ ಇದ್ದಾರೆ. ಇವರೆಲ್ಲರೂ ಪ್ರಮುಖ ಆಟಗಾರರು, ಕರ್ನಾಟಕದ ಆಟಗಾರರು. ಹಾಗೆಯೇ ಇನ್ನು ಖರೀದಿ ಆಗದ ಪ್ಲೇಯರ್ಸ್ಗಳು ಯಾರ್ಯಾರಿದ್ದಾರೆ? ದೇವದತ್ ಪಡಿಕ್ಕಲ್, ನಿನ್ನೆ ಇವರ ಹೆಸರು ಬಂತು, ಯಾರೂ ಕೂಡ ಖರೀದಿ ಮಾಡಲಿಲ್ಲ. ಡೇವಿಡ್ ವಾರ್ನರ್, ಹಾಗೆಯೇ ಬೆಂಜಮಿನ್ ಜಾನಿ ಬೈರ್ಸ್ಟೋ, ವಕಾರ್, ಸಲಾಮ್ ಖೈಲ್, ಹಾಗೆಯೇ ಯಶ್ದುಲ್, ಉತ್ಕರ್ಷ್ ಸಿಂಗ್, ಉಪೇಂದ್ರ ಯಾದವ್ ಕೂಡ ಇದ್ದಾರೆ. ಇನ್ನೂ ಖರೀದಿ ಆಗಿಲ್ಲ ಇವ್ರನ್ನೆಲ್ಲ. ಕಾರ್ತಿಕ್ ತ್ಯಾಗಿ, ಪಿಯೂಷ್ ಚಾವ್ಲಾ, ಶ್ರೇಯಸ್ ಗೋಪಾಲ್, ಲೂನಿತ್ ಸಿಸೋಡಿಯಾ ಇದ್ದಾರೆ. ಇವರ ಮೇಲೆ ಯಾವ ಫ್ರಾಂಚೈಸಿಗಳು ಕಣ್ಣಿಟ್ಟಿವೆ, ಯಾವ ಫ್ರಾಂಚೈಸಿಗಳ ಪಾಲಾಗಬಹುದು ಇವರು ಎನ್ನುವಂಥದ್ದಾಗಿ ಸಿಕ್ಕಾಪಟ್ಟೆ ನಿರೀಕ್ಷೆಗಳಿದ್ದಾವೆ. ದೇವದತ್ ಪಡಿಕ್ಕಲ್ ಈ ಹಿಂದೆ RCBಯಲ್ಲಿ ಆಡಿದ್ರು, ಉತ್ತಮ ಆಟಗಾರ. ಆದರೆ ಈಗ ಒಂದಷ್ಟು ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇನ್ನು ಡೇವಿಡ್ ವಾರ್ನರ್ ವಿಚಾರಕ್ಕೆ ಬರೋದಾದರೆ ವರ್ಲ್ಡ್ ಕ್ಲಾಸ್ ಬ್ಯಾಟರ್, ಆದರೆ ನಿನ್ನೆ ಅವರು ಖರೀದಿ ಆಗಲಿಲ್ಲ. ಇವತ್ತು ಮತ್ತೆ ಪುನಃ ಅವರ ಹೆಸರು ಬರಬಹುದು, ಯಾವುದಾದ್ರೂ ತಂಡ ಅವ್ರ ಮೇಲೆ ಕಣ್ಣಿಟ್ಟಿರಬಹುದು. ಒಂದು ಉತ್ತಮ ಬೆಲೆಗೆ ಹರಾಜಾದರೂ ಆಗಬಹುದು. ಗಮನಿಸ್ತಾ ಇರಬಹುದು, ದೇವದತ್ ಪಡಿಕ್ಕಲ್, ಡೇವಿಡ್ ವಾರ್ನರ್, ಬೈರ್ಸ್ಟೋ,
ಸಾಕಷ್ಟು ಉತ್ತಮ ಆಟಗಾರರು ಈ ಪಟ್ಟಿಯಲ್ಲಿ ಇದ್ದಾರೆ. ಗಮನಿಸ್ತಾ ಇದ್ರೆ ವೀಕ್ಷಕರೇ, ಕರ್ನಾಟಕದ ಪ್ರಮುಖ ಆಟಗಾರರು ಯಾರೆಲ್ಲ ಈ ಬಾರಿ IPL ಹರಾಜು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ, ಹಾಗೇನೆ ನಿನ್ನೆ ಯಾರದೆಲ್ಲ ಹೆಸರು ಬಂತು ಅವರು ಖರೀದಿ ಆಗಲಿಲ್ಲ, ಇದ್ರ ಬಗ್ಗೆಯೂ ಕೂಡ ನಾವು ನಿಮಗೆ ಮಾಹಿತಿನ ಕೊಡ್ತಾ ಇದ್ವಿ. ಮುಗುದ್ನ ಸರ್ ಒಂದಷ್ಟು ಹೆಸರುಗಳನ್ನ ನಾವು ನೋಡ್ತಾ ಇದ್ವಿ. ಕರ್ನಾಟಕದ ಪ್ಲೇಯರ್ಸ್ ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಇವರ ಟ್ಯಾಲೆಂಟ್ ಬಗ್ಗೆ ಹೇಳ್ತಾ ಹೋಗೋದಾದ್ರೆ, ಟ್ಯಾಲೆಂಟ್ ಬಗ್ಗೆ ಇದು ಮಾಡೋದಾದ್ರೆ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕರ್ನಾಟಕದ ನಾವು ಎಲ್ಲ ಸ್ಟ್ರಕ್ಚರ್ ನೀವು ನೋಡಿದ್ರೆ ಸೌಕರ್ಯಗಳಾಗಿರ್ಬೋದು, ಫೀಲ್ಡ್ ಅವರೆಲ್ಲ ಕೋಚ್ಗಳಾಗಿರ್ಬೋದು, ಪ್ಲಸ್ ನಮ್ಮ ಕರ್ನಾಟಕ ಪ್ಲೇಯರ್ಸ್ ಯಾರಲ್ಲೂ ಟ್ಯಾಲೆಂಟ್ ಕಮ್ಮಿ ಇಲ್ಲ, 100% ಇಲ್ಲ. ಕೆಲವೊಂದು ಫಿಟ್ನೆಸ್ ಪ್ರಾಬ್ಲಮ್ಗಳಿದೆ ಅನ್ನೋದು ಬಿಟ್ರೆ ಟ್ಯಾಲೆಂಟ್ ವಿಚಾರದಲ್ಲಿ ಯಾರಲ್ಲೂ ಇದಿಲ್ಲ. ನಾವು KS ಅಮರ್ತಿಂದ ರಾಬಿನ್ ಉತ್ತಪ್ಪಯಿಂದ ನಾವು ಎಲ್ಲ ಇದ್ರಲ್ಲೂ IPL ಆಡಿರೋರ್ನ ನೋಡಿದ್ರೆ ಮನೀಶ್ ಪಾಂಡೆ ಕೂಡ RCB ಪರ ಫಸ್ಟ್ ಸೆಂಚುರಿ ಮಾಡಿದ್ದು ಮನೀಶ್ ಪಾಂಡೆನೆ, ಅದನ್ನ ನಾವು ಮರೆಯಾಗಿಲ್ಲ. ಆದರೆ ಕಾಲ ಕಳೆದಂತೆ ಎಲ್ಲಾನು ನಾವು ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಇವತ್ತಿನ ಮನೀಶ್ ಪಾಂಡೆಗೂ ಆವತ್ತಿನ ಮನೀಶ್ ಪಾಂಡೆಗೂ ತುಂಬಾ ವ್ಯತ್ಯಾಸಗಳಿದೆ. ನಿಜ. ಇವತ್ತಿನ ನಾವು 10 ವರ್ಷಗಳ ಹಿಂದಿನ KL ರಾಹುಲ್ಗೂ ಇವತ್ತಿನ KL ರಾಹುಲ್ಗೂ ತುಂಬಾ ವ್ಯತ್ಯಾಸಗಳಿದೆ. ಆಗ ಸಾಕಷ್ಟು ಏಳು ಬೀಳುಗಳನ್ನ ಅವರು ಕಂಡಿದ್ದಾರೆ. ಇದೇ ರೀತಿ ದೇವದತ್ ಪಡಿಕ್ಕಲ್ ಕೂಡ RCB ಪರ ಕಳೆದ 2-3 ವರ್ಷಗಳಿಂದಾನೇ ಹಾಡಿದ್ದಾರೆ. ಫಸ್ಟ್ ಸೀಸನ್ ತುಂಬಾ ಚೆನ್ನಾಗಿ ಆಡಿದ್ರು, 2ನೇ ಸೀಸನ್ ಡುಮ್ಕಿ ಹೊಡೆದ್ರು. ಸೊ ಈಗ ಈಗ ಚೆನ್ನಾಗಿ ಇವಾಗ ಗೆಲ್ಲೋ ಕುದುರೆಗೆ ಎಲ್ಲರೂ ಇದು ಕಟ್ಟೋದು, ಬಾಜಿ ಕಟ್ಟೋದು ಅಂತಾರೆ ಅಲ್ವಾ? ಅದು ನಾವಾಗಿರ್ಲಿ ಇವಾಗಿರ್ಲಿ. ಬಟ್ ನಾನು ಟ್ಯಾಲೆಂಟ್ ಬಗ್ಗೆ ಇದು ಮಾಡ್ತಾ ಇಲ್ಲ, ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಥಿರ ಪ್ರದರ್ಶನ ಅಂತೀವಿ, ಅದನ್ನ ತೋರಿಸ್ಬೇಕಾಗುತ್ತೆ. ನಮ್ಮ ಕರ್ನಾಟಕ ಪ್ಲೇಯರ್ಸ್ ಅಲ್ಲಿ ನಾವು ನೋಡಿದ್ರೆ ಶ್ರೇಯಸ್ ಗೋಪಾಲ್ ಕೂಡ ಅತ್ಯುತ್ತಮವಾದ ಪ್ಲೇಯರ್, ಅವರನ್ನ ನಾವು ಇದು ಮಾಡೋಕ್ಕಾಗೋದಿಲ್ಲ, ಒಳ್ಳೆ ಆಲ್ರೌಂಡರ್ ಕೂಡ. ಆದ್ರೆ ಪ್ರಾಬ್ಲಮ್ ಆಗಿರುವಂಥದ್ದು ಲಾಸ್ಟ್ ಇಯರ್ ಮೇ ಬಿ ಸನ್ರೈಸರ್ ಮೇಲೆ ಜೊತೆಗೆ ಹಾಡಿದ್ರು ಅನ್ಸುತ್ತೆ, ಅವ್ರು ಅಲ್ಲಿ ಹೇಗೆ ಪ್ರದರ್ಶನ ಕೊಟ್ಟಿದ್ರು ಅಂತಲೂ ನಾವು ನೋಡ್ಬೇಕಾಗುತ್ತೆ. ಜೊತೆ ಕರುಣ್ ನಾಯರ್ ಬಗ್ಗೆನೂ ನಾವು ಇದು ಮಾಡೋಣ, ಅವರು ಕೂಡ ದೇಶಿ ಇದರಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ, ವೆರಿ ಗುಡ್, ನಾವು ಇದ್ರಲ್ಲಿ ಮಾಡೋಕ್ಕಾಗಲ್ಲ. ಬಟ್ IPL ಅನ್ನೋ ಒಂದು ಏನು ಅಂತೀವಿ, ಒಂದು ಕಮರ್ಷಿಯಲ್ ಲೀಗ್ ಅಂತೀವಲ್ಲ, ಅಲ್ಲಿ ಆ ಒತ್ತಡವನ್ನು ನಿಭಾಯಿಸುವಂತ ಇದು ಬೇಕಾಗುತ್ತೆ ಎಲ್ಲರಿಗೂ ಕೂಡ. ಹಾಗಾಗಿ ಇಲ್ಲಿ ಟ್ಯಾಲೆಂಟ್ ಬಗ್ಗೆ ಎಲ್ಲರಲ್ಲೂ ಇರುತ್ತೆ. ಇವಾಗ ನಮ್ಮ ಕರ್ನಾಟಕ ಪ್ಲೇಯರ್ಸ್, ಇಂಡಿಯಾ ಪ್ಲೇಯರ್ಸ್ ಅಂತ ನಾವು ಡಿವೈಡ್ ಮಾಡೋದೇ ತಪ್ಪು ನನ್ನ ಪ್ರಕಾರ. IPL ಅಲ್ಲಿ ಓಕೆ ಡಿವೈಡ್ ಆಗ್ತಾರೆ. ಇವಾಗ ನೀವು ಮಹಾರಾಷ್ಟ್ರದ ಅಂತ ಏನು ಋತುರಾಜ್ ಗಾಯಕ್ವಾಡ್ ಅವರು ಚೆನ್ನೈ ಪರ ಆಡ್ತಾರೆ, ಹಾಗಂತ ಅವರು ಮಹಾರಾಷ್ಟ್ರವನ್ನ ವಿರೋಧ ಮಾಡಕ್ ಹೋಗಲ್ಲ, ಪರನೂ ಇದು ಮಾಡಕ್ಕಾಗಲ್ಲ. ಗೇಮ್ ಅನ್ನ ಗೇಮ್ ಆಗಿ ನೋಡ್ಕೊಂಡು ಹೋಗ್ಬೇಕು. ಹಾಗಾಗಿ ಇಲ್ಲಿ ನಾವು ಟ್ಯಾಲೆಂಟ್ ಇರೋದ್ರಿಂದಾನೇ ಅವರು ಏನು KL ರಾಹುಲ್ ಇವತ್ತು 14 ಕೋಟಿಗೆ ಸೇಲ್ ಆಗಿರುವಂತದ್ದು ಅಲ್ವಾ? ಪ್ರಸಿದ್ಧ ಕೃಷ್ಣ ಯಾಕೆ ಅಷ್ಟು ಕೋಟಿಗೆ ಸೇಲ್ ಆಗಿದ್ದಾರೆ ಅಂದ್ರೆ ಟ್ಯಾಲೆಂಟ್ ಇದೆ ಅಂತಾನೆ. ಟ್ಯಾಲೆಂಟ್ ಇದೆ ಅಂದ್ರೆ ಖಂಡಿತವಾಗ್ಲೂ ಯಾರು ಪರ್ಚೇಸ್ ಮಾಡಲ್ಲ. ದೇವದತ್ ಪಡಿಕ್ಕಲ್ ಕೆಲವೊಂದು ಈ ಬೆಟ್ಟಿಂಗ್ ಅಲ್ಲಿ ಕೆಲವೊಂದು ಗೇಮ್ ಪ್ಲಾನ್ ಕೂಡ ನಡೆಯುತ್ತೆ. ಇವಾಗ ಅನ್ಕೊಳ್ಳಿ ನಿಮ್ಮ ಮೂಲ ಬೆಲೆ 2 ಕೋಟಿ ಇದೆ ಅನ್ಕೊ, ಅವರನ್ನ ಫಸ್ಟ್ ಇದರಲ್ಲಿ ಅನ್ಸೋಲ್ಡ್ ಮಾಡಿದ್ರೆ ಮೇ ಬಿ ನಾಳೆ ಇನ್ನ ಕಡಿಮೆ ರೇಟಿಗೆ ತಗೋಬಹುದು. ನಿನ್ನೆ ಅದೇ ಆಗಿದ್ರೆ ಫಸ್ಟ್ ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ 2 ಕೋಟಿ ಕರೆದ್ರೆ RCB 3 ಕೋಟಿ ಕರಿಬಹುದು. ಸೊ ಎಲ್ಲ 10 ತಂಡಗಳು ತನ್ನ ಪರ್ಸನ್ನ ಎಷ್ಟು ಉಳಿಸ್ಕೋಬಹುದು, ಎಷ್ಟು ಇದು ಮಾಡ್ಕೋಬಹುದು, ಆ ರೀತಿ ಬಿಸ್ನೆಸ್ ಅಲ್ಲೇ ಪ್ಲಾನ್ ಮಾಡ್ತಿರ್ತಾರೆ ಬಿಡ್ಡಿಂಗ್ ಅಲ್ಲಿ. ಸೊ ಹಾಗಾಗಿ ಅನ್ಸೋಲ್ಡ್ ಆಗಿರ್ತಾರೆ. ಅನ್ಸೋಲ್ಡ್ ಆಗಿದ ತಕ್ಷಣ ಅವ್ರೇನ್ ಟ್ಯಾಲೆಂಟ್ ಇಲ್ಲ ಅಂತಲ್ಲ. ಇವಾಗ ಡೇವಿಡ್ ವಾರ್ನರ್ ಅನ್ನ ನಾವು ಟ್ಯಾಲೆಂಟ್ ಇಲ್ಲ ಅಂತ ಅನ್ನಕ್ಕಾಗಲ್ಲ. ಅವರು ಕೂಡ ಕ್ಯಾಪ್ಟನ್ ಮೆಟೀರಿಯಲ್, ಓಪನರ್ ಬ್ಯಾಟ್ಸ್ಮನ್, ಸ್ಫೋಟಕ ಬ್ಯಾಟ್ಸ್ಮನ್. ಆದ್ರೂ ಅವ್ರನ್ನ ಸೋಲ್ಡ್ ಔಟ್ ಅನ್ಸೋಲ್ಡ್ ಯಾಕಾದ್ರು ಅಂದ್ರೆ ರೀಸನ್ ಈಗೂ ಇರುತ್ತೆ. ಸೊ ಸಾಕಷ್ಟು ಗೇಮ್ ಪ್ಲಾನ್ಗಳು ನಡೀತಾ ಇರುತ್ತೆ. ಅದ್ರ ಮಧ್ಯೆ ನಾವೇನು ಅವ್ರನ್ನ ಟ್ಯಾಲೆಂಟ್ ಇಲ್ಲ ಅಂತಲ್ಲ ಅನ್ಸೋಲ್ಡ್ ಆಗಿದ್ದಕ್ಕೆ. ವೆಲ್ ಸರ್, ವೆಲ್. ರಾಘವೇಂದ್ರ ಪ್ರಭು ಸರ್, ಈಗ ನಾವು ಕರ್ನಾಟಕದ ಪ್ಲೇಯರ್ಸ್ಗಳ ವಿಚಾರವಾಗಿ, ಆಟಗಾರರ ವಿಚಾರವಾಗಿ ಮಾತನಾಡ್ತಾ ಇದ್ವಿ. KL ರಾಹುಲ್, ದೇವದತ್ ಪಡಿಕ್ಕಲ್, ಮನೀಶ್ ಪಾಂಡೆ, ಮಾಯಾಂಕ್ ಅಗರ್ವಾಲ್, ನಮ್ಮ ಹುಡುಗರ ಟ್ಯಾಲೆಂಟ್ಗಳ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಸರ್, ಈಗ ಅವ್ರು ಹೇಳಿದ್ರು ಅಲ್ಲಿದ್ರೆ ಕಡಲೆ ಇಲ್ಲ, ಕಡಲೆ ಇದ್ರೆ ಅಲ್ಲಿಲ್ಲ ಅಂತ. ಕನ್ಸಿಸ್ಟೆನ್ಸಿ ಇಂದ ನಾವು ಪರ್ಚೇಸ್ ಮಾಡೋದಿಲ್ಲ. ಒನ್ಸ್ ಫಾರ್ಮ್ ಇಲ್ದಾಗ ಪರ್ಚೇಸ್ ಮಾಡಿ ಆಮೇಲೆ ನಾವ್ ಹೇಳ್ತಾ ಇರ್ತೀವಿ ನಾವು ಕನ್ನಡಿಗರ ಮೇಲೆ ಇನ್ವೆಸ್ಟ್ ಮಾಡಿದ್ವಿ. ಯಾವಾಗ ಇನ್ವೆಸ್ಟ್ ಮಾಡ್ಬೇಕು ಅನ್ನೋದು ಆ ಪರಿಜ್ಞಾನ ತಗೊಳ್ತಕ್ಕಂತ ಆಟಗಾರರು ಅಂದ್ರೆ ಆ ಸಂಸ್ಥೆಯ ಏನು ಇನ್ಚಾರ್ಜಸ್ ಇರ್ತಾರೆ, TRDOs, ಆ ಮ್ಯಾನೇಜ್ಮೆಂಟ್ ಅವ್ರಿಗೆ ಗೊತ್ತಿರ್ಬೇಕು ಯಾವಾಗ ಇನ್ವೆಸ್ಟ್ ಮಾಡ್ಬೇಕು, ಯಾವಾಗ ಇನ್ವೆಸ್ಟ್ ಮಾಡಬಾರ್ದು. ಕೆಲವು ಸಲ ಗಲತ್ ಇನ್ವೆಸ್ಟ್ಮೆಂಟ್ ಆಗ್ಬಿಡುತ್ತೆ. ಆಡ್ಕೊಂಡಿದ್ದ ಜಾಸ್ತಿ ಪ್ಲೇಯರ್ ನ ಸಪೋಸ್ 3 ಕೋಟಿ ಇರೋ ಪ್ಲೇಯರ್ ನಾವು 20 ಕೋಟಿ ಕೊಟ್ಟು 16-17 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ದೆ, ಅದ್ರ ಪರ್ಫಾರ್ಮೆನ್ಸ್ ಇಲ್ದೇ ಇದೆ. ಹಾಗೆ ಏನು ಇಲ್ದಿರ್ತಕ್ಕಂಥ ಗೇಲ್ ನ ನಾವು ನೈಟ್ ರೈಡರ್ಸ್ 2 ಕೋಟಿಗೆ ಪಡ್ಕೊಂಡು ಅವರಿಂದ 10 ವರ್ಷ ನಾವು ಅವ್ರದ್ದು ದುಡ್ಸ್ಕೊಂಡಿದ್ದು ಇದೆ. ಹಾಗಾಗಿ ಅವ್ರು ಹೇಳ್ದಂಗೆ ಇದು ಇಂಡಿಯನ್ ಪೈಸಾ ಲೀಗ್, ಜೋಸೆಫ್ ಓರ್ಸ್ ಅವ್ರು ಹೇಳ್ದಾಗೆ ಇಂಡಿಯನ್ ಪೈಸಾ ಲೀಗ್. ಬಿಸ್ನೆಸ್ ಮೆನ್
ನಾವು ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು, ಯಾವ್ದ್ರ ಲಾಭ ಜಾಸ್ತಿ, ಕನಿಷ್ಠ ಬಂಡವಾಳ ಮತ್ತೆ ಗರಿಷ್ಠ ಲಾಭ ಯಾವ್ದಿದೆ ಅದ್ರ ಬಗ್ಗೆನೆ ಗಮನ ಹರಿಸ್ತಾರೆ ಹೊರತು ಯಾರಿಗೂ ಈ ಆಟದ ಬಗ್ಗೆ ಆತರ ಒಂದು ಇಂಟ್ರೆಸ್ಟ್, ಯಾಕಂದ್ರೆ ಕಮರ್ಷಿಯಲ್ ಗೇಮ್ ಆಗ್ಬಿಟ್ಟಿದೆ. ಇಲ್ಲಿ ಬರ್ತಕ್ಕಂಥವ್ರು ನೀವು ಯಾರು ಅತಿ ಹೆಚ್ಚು ಸಿಕ್ಸರ್ ಹೊಡಿತಾರೆ, 20 ಓವರ್ ಯಾರು 250 ರನ್ ನೋಡ್ತಾರೆ ಹೊರತು ಯಾರು 20 ಓವರ್ 40 ಕಾಲ್ಔಟ್ ಆದ್ರು 50 ಕಾಲ್ಔಟ್ ಆದ್ರು ಅಂದ್ರೆ ಯಾರು ಇನ್ವೆಸ್ಟ್ ಮಾಡಕ್ ಹೋಗಲ್ಲ. ಕಮರ್ಷಿಯಲ್ ಆಸ್ಪೆಕ್ಟ್, ಆ ಆಸ್ಪೆಕ್ಟ್ ಮತ್ತೆ ಆ ಬಾಕ್ಸ್ಗೆ ನಮ್ಮ ಪ್ಲೇಯರ್ ಸೂಟ್ ಆಗೋದಿಲ್ಲ ಅಂತ ಅವ್ರಿಗೆ ಅನ್ಸಿರ್ಬೋದು. ಬಟ್ ಬೇರೆ ತಂಡದವ್ರಿಗೆ ನಮ್ಮ ಆಟಗಾರರು ಸೂಟ್ ಆಗ್ತಾರೆ ಅಂದ್ರೆ ಬೇರೆ ತಂಡ ಪರ್ಚೇಸ್ ಮಾಡಿರ್ಬೋದು. ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಈಗ ರಾಹುಲ್ ನಾವು ಒಂದು 12 ಕೋಟಿ ಪರ್ಚೇಸ್ ಮಾಡಿ ಇನ್ನೊಂದು 14 ಕೋಟಿ ಹೋಗ್ತಾರೆ, 2 ಕೋಟಿ ಲಾಭದಲ್ಲಿ ಅವ್ರು ಇರ್ತಾರೆ. ಅಟ್ಲೀಸ್ಟ್ ಯಾವ್ದೋ ಒಂದು ಪ್ರಾಂತ್ಯದಲ್ಲಿ ಕೂಡ ಬರೀ ನಮ್ಮ ಮೂಲ ಕರ್ನಾಟಕಕ್ಕೆ ಅಲ್ಲದೆ ದೇಶದಾದ್ಯಂತ ಎಲ್ಲಿ ಬೇಕಾದ್ರೂ ಆ ಪ್ರೇಮ್ನ ಚೌಕಟ್ಟಿನಲ್ಲಿ ಇರೋದಕ್ಕಿಂತ ಇಷ್ಟೆಲ್ಲ ಸಮುದ್ರ ತೆರೆ ಮೇಲೆ ಇರ್ತದೆ ಅನ್ಕೊಂಡಿದ್ದೀನಿ. ವೆಲ್ ಸರ್, ವೆಲ್ ಜೋಸೆಫ್ ಓವರ್ ಸರ್, ಈಗ ನೋಡ್ತಾ ಇದ್ವಿ ನಿನ್ನೆ ಕಳೆದ ಬಾರಿಯ ಹರಾಜು ಪ್ರಕ್ರಿಯೆಗಳನ್ನ ನೋಡ್ತಾ ಹೋಗೋದಾದ್ರೆ ಫಾರಿನ್ ಪ್ಲೇಯರ್ಸ್, ವಿದೇಶಿ ಆಟಗಾರರಿಗೆ ಅತಿ ಹೆಚ್ಚು ಮೊತ್ತವನ್ನ ಬಿಡ್ ಮಾಡ್ತಾ ಇದ್ರು. ನಿನ್ನೆ ಒಂದು ಖುಷಿ ವಿಚಾರ ಅಂತ ಹೇಳಿದ್ರೆ ನಮ್ಮ ಭಾರತೀಯ ಆಟಗಾರರಿಗೆ ಅತಿ ಹೆಚ್ಚು ಬಿಡ್ ಮಾಡಿದ್ದಾರೆ, ಅತಿ ಹೆಚ್ಚು ಮೊತ್ತಕ್ಕೆ ಖರೀದಿ ಮಾಡಿದ್ದಾರೆ. ಎಲ್ಲ ಒಂದ್ ಕಡೆಯಲ್ಲಿ ಈ ಎಲ್ಲ ಪ್ರಕ್ರಿಯೆಗಳನ್ನು ನೋಡ್ತಾ ಹೋಗೋದಾದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಅಲ್ಲ, ಈಗ ಖರೀದಿ ಜಾಸ್ತಿ ಮಾಡಿದ್ರೆ ಅದೇನ್ ದೊಡ್ಡದಲ್ಲ. ಈಗ ಇವ್ರಿಗೆ 27 ಕೋಟಿ ಕೊಟ್ಟಿರೋದು ಪರ್ಫಾರ್ಮ್ ಮಾಡ್ತಾರ, ಅದ್ ಗ್ಯಾರಂಟಿ ಇದೆಯಾ? ನಾವ್ ಯುವರಾಜ್ ಸಿಂಗ್ ತಗೊಂಡಿದ್ವಿ RCB, ಏನ್ ಮಾಡಿದ್ರು ಯುವರಾಜ್ ಸಿಂಗ್? ಸೊ ಇಟ್ಸ್ ನಾಟ್ ಅಬೌಟ್ ಎಷ್ಟು ದುಡ್ಡು ಕೊಟ್ಟು ತಗೋತಾರಂತ, ಯಾವ ಪ್ಲೇಯರ್ ಏನಕ್ಕೆ ಯೂಸ್ ಆಗ್ತಾರ ಅದು ಆ ಬೆಲೆ ಬರ್ಬೇಕು. ಇದು ರೇಟ್ ತರ ಹೋದ್ರೆ ಅದಕ್ಕೆ ಲೆಕ್ಕಾಚಾರನೇ ಇರಲ್ಲ. ಯಾಕಂದ್ರೆ ನಾನು ಇವ್ರಿಗೆ 27 ಕೋಟಿ ಕೊಟ್ಬಿಟ್ಟು ಪಂತ್ ಪರ್ಫಾರ್ಮ್ ಮಾಡ್ಲಿದ್ರೆ ಇದು ವೇಸ್ಟ್ ಆಫ್ ಟೈಮ್. ಸೊ ಪಂತಿಂದ ನನ್ಗೆ ಏನ್ ಯುಟಿಲಿಟಿ ಆಗ್ತದೆ, ನಮ್ ಟೀಮ್ಗೆ ಏನ್ ವಾಟ್ ವಿ ನೀಡ್ ಔಟ್ ಆಫ್ ಅದ ಕ್ಯಾಪ್ಟನ್ ವ್ಯಾಲ್ಯೂಸ್ ಅದೆಲ್ಲ ಚೆಕ್ ಮಾಡ್ಬೇಕು. ಜಾಯ್ನ್ ಆಗಿದ್ದೀನಿ. ಕಂಟಿನ್ಯೂ ಮಾಡಿ ಸರ್. ಸೊ ಅದೇ ಹೇಳ್ತಿದ್ನಲ್ಲ, ಎಷ್ಟು ದುಡ್ಡು ಕೊಟ್ಟು ತಗೋತಾರ ದೊಡ್ಡದಲ್ಲ, ಯಾರು ಏನ್ ಯುಟಿಲೈಸ್ ಮಾಡ್ಕೋಬೇಕು. ಇದು ಹಾರ್ಸಸ್ ಫಾರ್ ಕೋರ್ಸಸ್ ಅಂತೀವಿ. ಆ ಡಾರ್ಬಿಗೆ ಯಾಕೆ ಕುದುರೆ ಓಡ್ಬೇಕು ಅಂತದನ್ನ ಖರೀದಿ ಮಾಡ್ಬೇಕು ಅವ್ರು. ಸೊ ಅದು ಅವ್ರ ಲೆಕ್ಕಾಚಾರ ಹೇಗಿದೆ ಅಂದ್ಬಿಟ್ಟು ಅವ್ರ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಎಲ್ಲ ಇಟ್ಕೊಂಡ್ ಮಾಡ್ತಾರೆ. ಈಗ ನಾವ್ ಹೇಳ್ದಂಗೆ ನೀವು ಬರೇ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೊಟ್ಟಿದ್ದಾರೆ ದುಡ್ಡು ಜಾಸ್ತಿ ಅಂದ್ರೆ ಅವ್ರಿಗೆ ಬೆಲೆ ಇದೆ, ಆ ತರ ರೇಟ್ ಇದೆ, ಕಾಂಪಿಟಿಷನ್ ಇದೆ. ಯಾಕಂದ್ರೆ ಒಬ್ಬರು ಮುಂಬೈ ಇಂಡಿಯನ್ಸ್ ತಗೋದ್ರೆ KKR ತಗೋತಾರೆ, KKR ತಗೋದ್ರೆ ರಾಜಸ್ಥಾನ್ ರಾಯಲ್ಸ್ ತಗೋತಾರೆ, ಅವ್ರು ತಗೋದ್ರೆ CSK ತಗೋತಾರೆ. ಆಮೇಲೆ ಆ ಟೀಮ್ಗೆ ಯಾರು ಬೇಕು, ಯಾರು ನಿಮಗೆ ಆ ಸ್ಲಾಟ್ ಬೇಕು ನಿಮಗೆ. ಯಾಕಂದ್ರೆ ಒಂದು ಟೀಮ್ ಫಾರ್ಮ್ ಮಾಡ್ಬೇಕಂದ್ರೆ ಎಲ್ಲ ಮಾಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ಇದೆಲ್ಲ ಎಕ್ಸರ್ಸೈಸ್ ಮಾಡಿದವ್ರು ನಾವು. ಸೊ ನಮ್ಗೆ ಗೊತ್ತಿದೆ ಇಂಥ ಪ್ಲೇಯರ್ಗೆ ಇಷ್ಟು ಬೆಲೆ ಕೊಡ್ತೀನಿ, ಇನ್ನೊಂದು ಸೆಕೆಂಡ್ ಆಪ್ಷನ್ ಇದು ಇಟ್ಕೊಂಡು ಎಲ್ಲ ನೋಡ್ಕೊಂಡ್ ಬರ್ತೀವಿ. ಸೊ ಆ ತರ ಇದು ಲೆಕ್ಕಾಚಾರ ಹಾಕೋದು. ಈಗ ರಿಷಬ್ಗೆ ಜಾಸ್ತಿ ಬಂದಿದೆ ಅಂದ್ರೆ ಎಲ್ರು ಕಾಂಪಿಟಿಷನ್ ಇತ್ತು, ಕಾಂಪಿಟಿಷನ್ ಇಲ್ಲ ಅಂತ 10 ಕೋಟಿ 15 ಕೋಟಿಗೆ ಮುಗ್ದು ಹೋಗಿರೋದು, ಇಲ್ಲ 18 ಕೋಟಿ ಬಂದಿರ್ಬೋದು. ಸೊ ಇಟ್ಸ್ ನಾಟ್ ಅಬೌಟ್ ಎಷ್ಟು ದುಡ್ಡು ಕೊಟ್ಟು ತಗೋತಿದ್ದಾರೆ ಅಂದ್ಬಿಟ್ಟು, ಯಾವ ಟೀಮ್ಗೆ ಯಾವ ಪ್ಲೇಯರ್ ಬೇಕು, ಎಂತೆಂತ ಸ್ಲಾಟ್ ಫಿಟ್ ಮಾಡ್ಬೇಕು, ಹೇಗೆ ಯಾವುದೇ ನ್ಯೂಟ್ರಲೈಸ್ ಟೀಮ್ ಪರ್ಫಾರ್ಮೆನ್ಸ್ ಹೆಂಗೆ ಡೆವಲಪ್ ಮಾಡ್ಬೋದು, ಇವರಿಂದ ಹೇಗೆ ಆಗ್ಬೋದು ಅದೆಲ್ಲ ಅಸೆಸ್ಮೆಂಟ್ ಮಾಡ್ಕೊಂಡ್ ಮಾಡೋದು. ಬಟ್ ನಾ ಹೇಳ್ಬೇಕಂದ್ರೆ ಈಗ ನೀವು ಆಗ್ಲೇ ವಾರ್ನರ್ ಬಗ್ಗೆ ಮಾತಾಡ್ತಿದ್ರಿ, ಮನೀಶ್ ಪಾಂಡೆ ಬಗ್ಗೆ ಮಾತಾಡ್ತಿದ್ರಿ, ಮಯಾಂಕ್ ಅವ್ರದೆಲ್ಲ ಆಗಿದೆ ಟೈಮ್, ದೇರ್ ಫಿನಿಶ್. ವಾರ್ನರ್ ಇಸ್ ರಿಟೈರ್ಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್. ಅವರಿಂದ ಏನು IPL ಗೆ ಏನು ಎಕ್ಸ್ಟ್ರಾ ಇದು ಬರೋದಿಲ್ಲ. ಈಗ ಮನೀಶ್ ಪಾಂಡೆ ಇಸ್ ಫಿನಿಶಿಂಗ್ ಇಸ್ ಕೆರಿಯರ್. ಅವ್ರು ಲಾಸ್ಟ್ ಇಯರ್ ಒಂದೇ ಮ್ಯಾಚ್ ಆಡಿದ್ದು, ನೀವು ನೋಡಿದ್ರೆ KKR ಅದು ಇಂಪಾರ್ಟೆಂಟ್ ಇನ್ನಿಂಗ್ಸ್ ಆಡಿದ್ದಾರೆ. ಸೊ ಮಯಾಂಕ್ ಬೀನ್ ಇನ್ ಅಂಡ್ ಔಟ್, ಪಡಿಕಲ್ ನಾಟ್ ಬೀನ್. ಇವಾಗ ಇರೋ ಒಂದು ಟ್ಯಾಲೆಂಟ್ ನಮಗೆ ಅಭಿನವ್ ಮನೋಹರ್, ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಬಾಯ್. ಅವನಿಗೆ ಅವ್ರು ಹೇಗೆ ಎನ್ಕರೇಜ್ ಮಾಡ್ತಾರೋ ಹೌ ದೇ ಗಿವ್ ದಟ್ ಕಾನ್ಫಿಡೆನ್ಸ್ ಇರೋದು ಇಂಪಾರ್ಟೆಂಟ್. ಬಟ್ ನೀವು ಹುಡ್ಕೊಂಡು ಹೋದ್ರೆ ಕರ್ನಾಟಕದೊಳಗೆ ಯಾವ ಟ್ಯಾಲೆಂಟ್ ಇದೆ ಹುಡ್ಕೊಂಡ್ ಬನ್ನಿ ನೀವು. ಪಡಿಕಲ್ ಎಸ್ ಟ್ಯಾಲೆಂಟೆಡ್ ಬಟ್ ನಾಟ್ ಡೂಯಿಂಗ್ ಆಸ್ ಗುಡ್ ಆಸ್ ಈ ಶುಡ್. ಪರ್ಫಾರ್ಮೆನ್ಸ್ ಅಷ್ಟು ಇಲ್ಲ, ಇರೋ ಟ್ಯಾಲೆಂಟ್ಗೆ ಪರ್ಫಾರ್ಮ್ ಮಾಡ್ತಿಲ್ಲ. ಈಗ ವೈಶಾಖ್ ಎಲ್ರಿಗೂ ಗೊತ್ತಿದೆ ಏನು ವೈಶಾಖ್ ವಿಜಯಕುಮಾರ್ ವಾಟ್ ಈಸ್ ಕೇಪಬಲ್ ಆಫ್. ಅವ್ನು ಇನ್ನ ಬ್ಯಾಟಿಂಗ್ ಆಡ್ಬೇಕು, ಅವ್ನು ಹ್ಯಾಸ್ ಟು ಬಿ ಅನ್ ಆಲ್ರೌಂಡರ್. ಈಗ ಅವನು ಇಂಡಿಯಾ ಟೀಮ್ ಬಂದಿದ್ದಾನೆ ಖುಷಿ, ಬಟ್ ಹಿ ಹ್ಯಾಸ್ ಟು ಪರ್ಫಾರ್ಮ್ ಆಸ್ ಅನ್ ಆಲ್ರೌಂಡರ್ ಟು ಸ್ಟೇ ಇನ್ ದ ಟೀಮ್ ಟು ಪರ್ಫಾರ್ಮ್. ಸೊ ಇದು ಬರ್ಬೇಕು, ನಮ್ಮ ಪ್ಲೇಯರ್ಸ್ ಅರ್ಥ ಆಗ್ಬೇಕು. ಸುಮ್ನೆ IPL ಆಡಿದ್ರೆ ದೊಡ್ಡದಲ್ಲ. ವಾಟ್ ಯು ಗೆಟ್ ಔಟ್ ಆಫ್ ದಟ್, ಹೌ ಯು ಆರ್ ಗೋಯಿಂಗ್ ಟು ಎಸ್ಟಾಬ್ಲಿಷ್ ಯೋರ್ ಸೆಲ್ಫ್. ವೆಲ್ ಸರ್, ವೆಲ್
ಜೋಸೆಫ್ ಓವರ್ಸ್ ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಯಾವ ರೀತಿಯಾಗಿ ಕರ್ನಾಟಕದ ಪ್ಲೇಯರ್ಸ್ಗಳ ಟ್ಯಾಲೆಂಟ್ ವಿಚಾರವಾಗಿ ಮಾತನಾಡ್ತಾ ಇದ್ರು. ವೀಕ್ಷಕರೇ, ಕರ್ನಾಟಕದಲ್ಲೂ ಕೂಡ ಉತ್ತಮವಾದಂತಹ ಆಟಗಾರರಿದ್ದಾರೆ. ಅವರ ವಿಚಾರವಾಗಿ RCB ಮ್ಯಾನೇಜ್ಮೆಂಟ್ ಮನಸ್ಸು ಮಾಡುತ್ತಾ ಮುಂದಿನ ಹಂತದಲ್ಲಿ ಎನ್ನುವುದಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಗಮನಿಸ್ತಾ ಇದ್ರೆ ವೀಕ್ಷಕರೇ, IPL ಮೆಗಾ ಹರಾಜು ಪ್ರಕ್ರಿಯೆ ಬಗ್ಗೆ ನಾವು ನಿಮ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ವಿ. ಯಾವ ಆಟಗಾರರು ಯಾವ ತಂಡಕ್ಕೆ ಹೋಗಿದ್ದಾರೆ, ಅವರ ವಿಶೇಷತೆ ಏನು, ಹಾಗೇನೆ RCB ವಿಚಾರದಲ್ಲೂ ಕೂಡ ಸಾಕಷ್ಟು ಮಾತನ್ನ ಆಡ್ತಾ ಇದ್ವಿ. ಹಾಗೇನೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕ್ರೀಡಾ ವಿಶ್ಲೇಷಕರಾಗಿರುವಂತಹ ಚಂದ್ರಮೌಳಿ ಕಣವಿ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸಂಪತ್. ಸರ್, ನಿನ್ನೆ ನಡೆದಂತ ಮೆಗಾ ಹರಾಜು ಪ್ರಕ್ರಿಯೆ, RCBಯ ನಡೆ, ಎಲ್ಲಾ ತಂಡದ ಆ ಖರೀದಿ ಪ್ರಕ್ರಿಯೆ ಹೆಂಗಿತ್ತು ಸರ್? ನಿಮ್ಗೆ ಏನ್ ಅನ್ಸ್ತು ಸರ್ ನಿನ್ನೆ ಆ ಆಕ್ಷನ್ ಪ್ರಕ್ರಿಯೆ ನೋಡಿ? ಮೊದಲನೇದಾಗಿ ಸಂಪತ್, ಮೊದಲೇ ಬಾರಿಗೆ ಜಿ ಕನ್ನಡ ನ್ಯೂಸ್ ಅಲ್ಲಿ ನಾನು ಡೆಬ್ಯೂ ಮಾಡ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೆಲ್ಲ ನಮಸ್ಕಾರ. ನಮಗೂ ಖುಷಿ ವಿಚಾರ ಸರ್ ಇದು. ಆಮೇಲೆ ಸ್ಮೈಲ್ ಮಾಡ್ತಾ ಇದ್ದೀನಿ. ಯಾಕೆ RCB ಚೆನ್ನಾಗಿ ನಮ್ ಕನ್ನಡಿಗರನ್ನ ತಗೊಂಡಿಲ್ಲ ಆದ್ರೂ ಸ್ಮೈಲ್ ಮಾಡ್ತಾ ಇದಾರೆ ಅಂತ ಅನ್ಕೋಬೇಡಿ. ಯಾಕಂತಂದ್ರೆ ಈಗ ತಾನೇ ಭಾರತ ಗೆದ್ದಿದೆ ಬ್ರಿಸ್ಬೇನ್, ಪರ್ತ್ ಅಲ್ಲಿ ಅದ್ಭುತವಾದ ಜಯ ಸಾಧಿಸಿದೆ. ಅದಕ್ಕೆ ಸ್ಮೈಲ್ ಮಾಡ್ತಾ ಇದ್ದೀನಿ. ಆಕ್ಷನ್ಗೆ ಸ್ಮೈಲ್ ಮಾಡಲ್ಲ. ಯಾಕೆ ಅಂತ ಗೊತ್ತು. RCB ನೋಡಿ, ಕನ್ನಡಿಗರನ್ನ ತಗೊಳಕ್ ಅಂದ್ರೆ RCB ಹೈಯೆಸ್ಟ್ ಇದು ಇರೋದು ಸಂಪತ್, ನಮ್ಮ ಫ್ಯಾನ್ ಫಾಲೋಯಿಂಗ್ ಇರೋದು. ಎಲ್ಲಾರ್ದು ಒಕ್ಕೊರ್ಲಿಂದ ಏನೊಂದು ರಿಕ್ವೆಸ್ಟ್ ಇತ್ತಂತಂದ್ರೆ ಕನ್ನಡಿಗರಿಗೆ ಆದ್ಯತೆ ಕೊಡಿ, ಕನ್ನಡಿಗರನ್ನ ತೆಗೆದುಕೊಳ್ಳಿ ಅಂತ ಅಲ್ವಾ. ಸೊ ಈಗ ನೋಡಿ, ನೆನ್ನೆದ ಪರ್ಫಾರ್ಮೆನ್ಸ್ ಆಫ್ RCB ಇದರಲ್ಲಿ ಆಕ್ಷನ್ ಅಲ್ಲಿ ನೋಡಿದ್ರೆ ಅದ್ರ ನಿರಾಶೆ ಆಗಿದೆ ಖಂಡಿತವಾಗಿ. ಯಾಕಂದ್ರೆ ನಿಮ್ಗೆ ಗೊತ್ತು, ಈ ರಾಹುಲ್ ತೆಗೆದುಕೊಳ್ಳಿಲ್ಲ. ಆಮೇಲೆ ಅನೇಕ ಜನ ಅಂದ್ರೆ ನಾವು ವೆಂಕಟೇಶ್ ಅಯ್ಯರ್ ಅಂತ ಆಟಗಾರರಿಗೆ KKR ಇಂದ ಬಂದವರು, ಅವ್ರಿಗೆ 23 ಕೋಟಿವರೆಗೂ ಹೋಗ್ತೀವಿ ಸಂಪತ್. ಆದ್ರೆ ನಮ್ಮ ರಾಹುಲ್ಗೆ 14 ಕೋಟಿ ಕೊಟ್ಟು ತೊಗೊಳ್ಕೊಳ್ಳಲ್ಲ. ಅದ್ ಯಾಕೆ ಈ ತಾರತಮ್ಯ ಅಂತ ನನಗನ್ಸುತ್ತೆ. ಆಮೇಲೆ ಕೂಡ ನಮ್ಮ ಪ್ರಸಿದ್ಧ ಕೃಷ್ಣ ಇಷ್ಟೊಂದು ಈಗ ಇಂಡಿಯನ್ ಟೀಮ್ ಅಲ್ಲಿ ಆಡ್ತಾ ಇದಾರೆ ಅವರು. ಆಮೇಲೆ ಸ್ವಲ್ಪ ಇಂಜುರೀಸ್ ಕಿಂದ ಒಳಗಾಗಿದ್ದರಿಂದ ಸ್ವಲ್ಪ ಹಿಂದೆ ಮುಂದೆ ಆದ್ರೂ ಕೂಡ ಬಹಳ ಪ್ರಾಮಿಸಿಂಗ್ ಇದ್ದಾರೆ. ಅವರ ಹೈಟ್, ಅವರ ಬೌನ್ಸ್ ಬಹಳ ಉಪಯುಕ್ತ ಆಗುತ್ತೆ IPL ಅಲ್ಲಿ. ಆಗ ಅವ್ರಿಗೆ ನಾವು ಹೋಗೋದೇ ಅಲ್ಲ, ಅದು 9.75 ಕೂಡ ಕೊಡಕ್ಕಾಗಲ್ಲ, ಮತ್ತೆ ಬೇರೆಯವ್ರು ತೊಳ್ಬೇಕಾಗತ್ತೆ. ನಮ್ ಕನ್ನಡಿಗರಿಗೆ ಯಾಕೆ ಈ ರೀತಿ ಆಗ್ತಾ ಇದೆ ನನಗೆ ಗೊತ್ತಲ್ಲ. ಆಮೇಲೆ ಈ ರೀಸೆಂಟ್ ಲಾಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನೋಡಿ, ನಮ್ಮ ಇವನು ಯಾರು ಅಭಿನವ್ ಮನು ಅವರು ಎಂತ ಹಾರ್ಡ್ ಹಿಟ್ಟಿಂಗ್ ಬ್ಯಾಟ್ಸ್ಮನ್, ಎಲ್ಲರಿಗೂ ಇಂಪ್ರೆಸ್ ಮಾಡಿದ್ರೆ ಗೊತ್ತು. ಅವ್ರಿಗೆ ಕೂಡ 89 ಲಕ್ಷವರೆಗೆ ಹೋದ್ವಿ. ಆದ್ರೆ ಕೊನೆಗೆ ತೆಗೆದುಕೊಂಡವ್ರು SRH ಅವರು 3 ಕೋಟಿ 20 ಲಕ್ಷ ಕೊಟ್ಟು ಅವ್ರಿಗೆ ತಗೊಂಡ್ರು. ಓಕೆ ತಗೊಳ್ಳಿ, ಅವ್ರು ಒಳ್ಳೇದಾಗ್ಲಿ. ಆದ್ರೆ SRH ನವರಿಗೆ ಅಭಿನವ್ ಮನೋಹರ್ ಅವ್ರ ಬಗ್ಗೆ ಅವ್ರದ್ದು ಕಾನ್ಫಿಡೆನ್ಸ್ ಎಷ್ಟಿದೆ, ಅವ್ರ ಟ್ಯಾಲೆಂಟ್ ಬಗ್ಗೆ ಎಷ್ಟು ಸರ್ಚ್ ಮಾಡಿದ್ದಾರೆ, ಅವ್ರಿಗೆ ಟ್ಯಾಲೆಂಟೆಡ್ ಅಂತ ಗೊತ್ತಾಗುತ್ತೆ. ಅಷ್ಟು ನಮಗ್ ಗೊತ್ತಾಗಲ್ವಾ? ಯಾಕೆ ನಾವು ಹೋಗ್ಲಿಲ್ಲ ಅಭಿನವ್ ಮನೋಹರ್ಗೆ? ಯಾಕೆ ಲೋಕಲ್ ಪ್ಲೇಯರ್ ತೆಗೆದುಕೊಳ್ಳಿಲ್ಲ? ಆಮೇಲೆ ಇವ್ರು ಕೂಡ ಅಷ್ಟೇ, ನಮ್ಮ ವೈಶಾಖ್ ವಿಜಯ್ ಕುಮಾರ್. ವೈಶಾಖ್ ಕೂಡ 2 ವರ್ಷದಿಂದ RCB ಪರವಾಗಿ ಆಡ್ತಾ ಇದಾರೆ. ಲಾಸ್ಟ್ ಇಯರ್ ಬಹಳ ಚೆನ್ನಾಗಿ ಅವಕಾಶ ಸಿಕ್ಕಾಗೆಲ್ಲ ಬಹಳ ಚೆನ್ನಾಗಿ ಆಡಿದ್ದಾರೆ. ಓಕೆ, ಆದ್ರೆ ಜೋಸೆಫ್ ಅವ್ರು ಹೇಳ್ತಾ ಇದ್ರು, ಕೇಳಿಸ್ಕೊಂಡೆ, ಅಂದ್ರೆ ಬ್ಯಾಟಿಂಗ್ ಇಂಪ್ರೂವ್ ಮಾಡ್ಕೋಬೇಕು. ಹೌದು, ಆದ್ರೂ ರಂಜಿ ಟ್ರಾಫಿಯಲ್ಲಿ ಒಂದು ಸೆಂಚುರಿ ಕೂಡ ಹೊಡೆದಿದ್ದಾರೆ. ಅಂದ್ರೆ ಪ್ರಾಮಿಸಿಂಗ್ ಬ್ಯಾಟ್ಸ್ಮನ್. ಆದ್ರೆ 2020 ಯಾವಾಗ ಒಂದ್ಸರಿ ಕೊನೆಗೆ 1-2-3 ಬಾಲ್ ಸಿಗ್ಬೋದು ಆ ಲೋವರ್ ಆರ್ಡರ್ ಇದರಲ್ಲಿ. ಅದು ಕೂಡ ಬೌಲಿಂಗ್ ಅಲ್ಲಿ ಇಂಪ್ರೆಸ್ ಮಾಡಿದ್ದಾರೆ ಖಂಡಿತವಾಗಿ. ಅವ್ರು ಕೂಡ ನಾವು 1.80 ಕೊಟ್ಟು ತೊಗೊಳಕ್ಕಾಗಲ್ವಾ? ಈ ಎಲ್ಲಾ ಪ್ರಶ್ನೆಗಳು ಮುಂದೆ ಇದೆ. ಈಗ RCBಗೆ ಅಂದ್ರೆ ಹೈಯೆಸ್ಟ್ ಅಮೌಂಟ್ 83 ಕೋಟಿ ಇತ್ತು. ಎಲ್ಲ ತಗೊಂಡ್ರು ಇವ್ರನ್ನ, ಹೆಜಲ್ವುಡ್, ಫಿಲ್ ಸಾಲ್ಟು, ಜಯೇಶ್ ಶರ್ಮಾ. ನೋಡಿ, ಫಿಲ್ ಸಾಲ್ಟು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಜಿತೇಶ್ ಶರ್ಮಾಗೂ 11 ಕೋಟಿ ಕೊಟ್ಟಿದ್ದಾರೆ. ಅವರು ನಮ್ಮ ಇಂಡಿಯನ್ ವಿಕೆಟ್ ಕೀಪರ್. ಲಿವಿಂಗ್ಸ್ಟನ್ ಆಗಲಿ, ಆಮೇಲೆ ರಸಿಕ್ದಾರು, ಆಮೇಲೆ ಸೋಯನ್ ಶರ್ಮಾ, ಅಂದ್ರೆ ಅವ್ರಿಗೆ ಹೆಚ್ಚು ಹೆಸರು ಕೇಳಿಲ್ಲ ಅವ್ರ ಬಗ್ಗೆ ನಾವು ಜಾಸ್ತಿ ಅಂತ ಇರುವಾಗ ನಮ್ಮ ವೈಶಾಖ್ ವಿಜಯ್ ಕುಮಾರ್ಗೆ ಯಾಕೆ ತೆಗೆದುಕೊಳ್ಳಿಲ್ಲ ಅಂತ. ಆ ತರ ಇರುವಾಗ ಇವತ್ತು ಆ 83 ಕೋಟಿ ಈಗ 30 ಕೋಟಿ 65 ಲಕ್ಷ ಉಳಿದಿದೆ ಸಂಪತ್ತಿಗ. ಇವತ್ತಿಗೆ ಹೈಯೆಸ್ಟ್ ಉಳಿದಿರೋದು ನಮ್ಮ RCBಗೆನೆ. ಓಕೆ, ಇನ್ ಯಾರು ದೇವದತ್ ಪಡಿಕಲ್ಗೂ ನಾವು ಮುಂದೆ ಹೋಗ್ಲಿಲ್ಲ, ನಮ್ಮ ಕರುಣ್ ನಾಯರ್ಗೂ ಹೋಗ್ಲಿಲ್ಲ. ಅಂದ್ರೆ ಇವತ್ತು 2ನೇ ದಿವಸಕ್ಕೆ ನಮ್ಮ ಹೈಯೆಸ್ಟ್ ಅಮೌಂಟ್ ಇಟ್ಕೊಂಡ್ಬಿಟ್ಟು ಯಾರನ್ನ ಸೆಲೆಕ್ಟ್ ಮಾಡ್ತೀರಿ ನೀವು? ಯಾಕಂದ್ರೆ ಫ್ಯಾಫ್ ಇದ್ದವ್ರು ಫ್ಯಾಫ್ ತಗೊಂಡಿಲ್ಲ. ಅವ್ರು ಫ್ಯಾಫ್ ಯಾರು ಬೇರೆಯವ್ರು ತೆಗೆದುಕೊಂಡ್ರೆ ನಮ್ಮ 30 ಕೋಟಿಲಿ ಇಷ್ಟು ಜನ ತೊಗೊಳ್ಬೇಕು ನಾವೀಗ. 3 ಬರೀ ವಿರಾಟ್ ಕೊಹ್ಲಿ, ಯಶ್ ದಯಾಲು ಹಾಗೂ ರಜತ್ ಪಾಟೀದಾರ್ ರಿಟರ್ನ್ ಮಾಡ್ಕೊಂಡಿದೀವಿ. ಈಗ 5-6 ಜನ ತೆಗೆದುಕೊಂಡಿದೀವಿ ಅಷ್ಟೇ, ಆಯ್ತಾ? ಅದ್ರಲ್ಲಿ 4 ಜನ ಪ್ರಮುಖವಾದ ಪ್ಲೇಯರ್ಸ್, 3 ಜನ ಅಂತ ಹೇಳ್ಬೋದು 11 ಅಲ್ಲಿ ಆಡಬಲ್ಲ ಅಂತ ಪ್ಲೇಯರ್ಸ್. ಈಗ ಉಳಿದವ್ರು ಯಾರೀಗ? ಈಗ ಜರಡಿಲಿ ಹಿಡಿದ್ಮೇಲೆ ಹೋದ್ಮೇಲೆ ಮೇಲೆ ಸಿಪ್ಪೆ ಉಳಿದಾಗ ಯಾರನ್ನ ಆರಿಸ್ತೀರಾ ನೀವು ಅಲ್ವಾ? ಆ ರೀತಿ ಒಂದು ಗೊಂದಲ ಇದ್ದೇ ಇದೆ. ಇವತ್ತೇನಾದ್ರೂ ಅವರು ಬಹಳ ಅಂದ್ರೆ ಚೆನ್ನಾಗಿ ಯೋಚನೆ ಮಾಡಿ ಕನ್ನಡಿಗರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಒಂದು ಸ್ಟ್ರಾಂಗ್ ಟೀಮ್ ಬಿಲ್ಡಪ್ ಮಾಡ್ಬೇಕು. ಇಲ್ಲಾಂದ್ರೆ ಅದೇ ಹಾಡ ಆಗತ್ತೆ. ಎಷ್ಟು ಸೀಸನ್ ಆಯ್ತಿದ್ದು? 2008 ಆಗಿದೆಯಲ್ಲ, ಅದೇ ಹಾಡು ಮುಂದುವರಿತೆ. ಮುಂದುವರೆಗೂ ಗೆಲ್ಲಕ್ಕಾಗಿಲ್ಲ.
ಯಾವಾಗ ಕನ್ನಡಿಗರಿದ್ರು 2009 ಇವ್ರು ಕ್ಯಾಪ್ಟನ್ ಇದ್ರು, ನಮ್ಮ ಅನಿಲ್ ಕುಂಬ್ಳೆ ಕ್ಯಾಪ್ಟನ್ ಇದ್ರು, ಅಖಿಲ್ ಇದ್ರು, ಇವರು ಎಲ್ಲಾ ಕನ್ನಡಿಗರಿದ್ದಾಗ ಫೈನಲ್ಸ್ ಬಂದಿದ್ವಿ ಅಲ್ವಾ? ಯಾಕೆ ಕನ್ನಡಿಗರಿಗೆ ಯಾಕೆ ಆದ್ಯತೆ ಕೊಡೋದಿಲ್ಲ? ಯಾಕೆ ಅವ್ರಿಗೆ ಪ್ರಿಫರೆನ್ಸ್ ಬೇಡ? ಅವರು ರಾಹುಲ್ ಇವರಂತ ಅಂದ್ರೆ ವೆಲ್ ಎಸ್ಟಾಬ್ಲಿಷ್ಡ್ ಪ್ಲೇಯರ್ಸ್ 3 ವರ್ಷ ಲಕ್ನೋ ಟೀಮ್ ನ ಲೀಡ್ ಮಾಡಿದ್ರು, ಅವರು ಬೇಡ ಅಂತಂದ್ರೆ ಎಲ್ಲ ಬಹಳ ಗುಲ್ಲಿತ್ತು. ರಾಹುಲ್ ತಗೊಳ್ತಾರೆ, ಪಂತ್ ತೆಗೆದುಕೊಳ್ತಾರೆ. ಪಂತ್ ಬಿಡಿ ಔಟ್ ಆಫ್ ರೀಚ್, 25-30 ಹೋಗ್ತಾರೆ ಅಂತ ಎಲ್ಲರಿಗೂ ಗೊತ್ತಿತ್ತು. ಕೊನೆಗೆ LSGನೇ ತಗೊಂಡ್ರು. ಅಂದ್ರೆ ಯಾರು ರಾಹುಲ್ ಕೈ ಬಿಟ್ಟಿದ್ರು ಅಂದ್ರೆ ರಾಹುಲ್ ಬೇಡ ಅಂತ ಹೇಳಿದ್ರು. ಓಕೆ, ಅವ್ರು ಕೈ ಬಿಟ್ಟಿಲ್ಲ, ರಾಹುಲ್ ನಾನ್ ಬೇಡ ಅಂತ ಹೇಳಿದವರು, ಪಂತ್ ಅವ್ರು ತೆಗೆದುಕೊಂಡ್ರು. ಹೀಗಿರುವಾಗ ಇವತ್ತು 2ನೇ ದಿವಸ ಇದೆಯಲ್ಲ ಸಂಪತ್, ಬಹಳ ಕ್ರೂಷಿಯಲ್ ಆಗಿರುತ್ತೆ. ಒಳ್ಳೆ ಟೀಮ್ ಬಿಲ್ಡ್ ಮಾಡಬೇಕು, ಅದ್ರ ಜೊತೆಲೆ ಕನ್ನಡಿಗರಿಗೂ ಆದ್ಯತೆ ಕೊಡಬೇಕು. ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ಸರ್, ನಿನ್ನೆ ಹರಾಜು ಪ್ರಕ್ರಿಯೆ ಆರಂಭ ಆದಾಗ RCB ಯಾರ ಕಡೆಗೂ ಮನಸ್ಸು ಮಾಡ್ತಿರ್ಲಿಲ್ಲ. ರಿಷಬ್ ಪಂತ್ ಬಂದ್ರು, ಅವ್ರನ್ನು ಕೂಡ ಅವ್ರ ಕಡೆನೂ ಮನಸ್ಸು ಮಾಡ್ಲಿಲ್ಲ. ಎಲ್ಲರೂ ಕೂಡ ಅಂದುಕೊಂಡಿದ್ರು ಈಗ ರಾಹುಲ್ ಬರ್ತಾರೆ, ನೆಕ್ಸ್ಟ್ ಕಾಯ್ತಾ ಇರೋದು RCB ಅವರು ರಾಹುಲ್ಗೆ ಕಾಯ್ತಾ ಇದ್ದಾರೆ ಅಂತೇಳಿ. ಆದ್ರೆ ರಾಹುಲ್ ಆಕ್ಷನ್ ಪ್ರಕ್ರಿಯೆಗೆ ಬಂದಾಗ RCB ಅವರು ನಡೆದುಕೊಂಡಂತ ರೀತಿ 14 ಕೋಟಿಗಿಂತ ಜಾಸ್ತಿ ಮೊತ್ತಕ್ಕೆ ಸೇಲ್ ಆಗುವಂತ ಪ್ಲೇಯರ್ ಸರ್ ರಾಹುಲ್. ಬಟ್ ಡೆಲ್ಲಿ ಅವರು 14 ಕೋಟಿಗೆ ತಗೊಂಡಾಗ ನಮ್ಮ RCB ಅವರು ಏನ್ ಮಾಡ್ತಾ ಇದ್ರು ಅಂತ ಹೇಳಿ ಸರ್. ಅದೇ ಪ್ರಶ್ನೆಗೆ ನಾವು ಕೇಳ್ತಾ ಇರೋದು, ಎಲ್ರು ಕನ್ನಡಿಗರು ಕೇಳ್ತಾ ಇರೋದು ಅದೇ ಪ್ರಶ್ನೆ. ಯಾಕೆ ನೀವು ರಾಹುಲ್ ಬೇಡ ಅಂತೀರಿ? ಅದೇ ವೆಂಕಟೇಶ್ ಅಯ್ಯರ್ಗೆ 23 ಕೋಟಿವರೆಗೂ ಹೋಗ್ತೀರಾ? ಹೌದು, 1, 2, 10, 15 ಅಲ್ಲ, 20 ಅಲ್ಲ, 23 ಕೋಟಿವರೆಗೂ ವೆಂಕಟೇಶ್ ಅಯ್ಯರ್ ಹೋಗ್ತೀರಾ? ಅದು ನಮ್ಮ ರಾಹುಲ್ಗೆ ಯಾಕೆ? ಅದೇ ಎಲ್ಲರಿಗೂ ಪ್ರಶ್ನೆ ಇರೋದು. ಅಷ್ಟೇ ಅಲ್ಲ ನೋಡಿ, ಈಗ ನೋಡಿ ನಟರಾಜನ್ಗೆ ನಾವು 9 ಕೋಟಿವರೆಗೂ ಹೋಗ್ತೀವಿ. ಹೌದು, ಓಕೆ. ಆದ್ರೆ ಪ್ರಸಿದ್ಧ ಕೃಷ್ಣ 9.75 ಕೋಟಿ ತೊಳೆದುಕೊಳ್ಳ. ಯಾಕೆ? ನಟರಾಜನ್ ಇರೋದು ಇನ್ ಅಂಡ್ ಔಟ್. ಎಷ್ಟು ಅಂದ್ರೆ ಕಾಂಪಿಟೇಟಿವ್ ಕ್ರಿಕೆಟ್ ಎಷ್ಟು ಆಡಿದಾರೋ ಈಗ ಇತ್ತೀಚೆಗೆ 3-4 ವರ್ಷದಲ್ಲಿ. ಒಳ್ಳೆ ಬೌಲರ್ ಆಗಿದ್ರು, ಬಹಳ ಕಷ್ಟದಿಂದ ಮುಂದೆ ಬಂದಿದ್ದಾರೆ. ಎಡಗೈ ಒಂದು ಆಪ್ಷನ್ ಇರ್ತಿತ್ತು. ಆದ್ರೆ ಯಾಕೆ ಪ್ರಸಿದ್ಧ ಕೃಷ್ಣ ತಗೊಳ್ಬಾರ್ದಾಯ್ತು? ಈ ರೀತಿಯಾಗಿ ಇದೇ ರೀತಿಯಾಗಿ ಮುಂದುವರೆದ್ರೆ ಮತ್ತೆ ನಮಗೆ ಬೇಜಾರಾಗೇ ಆಗುತ್ತೆ ಅಲ್ವಾ? ಈ ಒಂದು ಪರಿಸ್ಥಿತಿಯಲ್ಲಿ ಅದೇ ಹೇಳ್ತಾನಲ್ಲ, ಇವತ್ತು ಬಹಳ ಕ್ರೂಷಿಯಲ್ ಆಗುತ್ತದೆ. ಆದ್ರೂ ಈಗ ಏನು ಕೆನೆ ಇತ್ತು, ಹಾಲು ಕಾಸಿದಾಗ ಏನಾಗುತ್ತೆ ಸಂಪತ್, ಕೆನೆ ಬರುತ್ತೆ ಸ್ವಲ್ಪ ಹೊತ್ತಿದ ತಕ್ಷಣ. ಕೆನೆ ಎಲ್ಲ ಹೊರಟೋಗಿದೆ ಈಗ. ಈಗ ಸ್ಕಿಮ್ಡ್ ಮಿಲ್ಕ್ ಅಂತಾರಲ್ಲ, ಆತರ ಉಳಿದಿದೆ ಈಗ. ದೇಹಕ್ಕೆ ಒಳ್ಳೇದು, ಆದ್ರೆ ತಂಡಕ್ಕೆ ಒಳ್ಳೇದಾ ಇದು ನೋಡ್ಬೇಕು. ಸರ್, ಈಗ ನಿನ್ನೆ ಖರೀದಿ ಮಾಡಿದ್ರಲ್ಲಿ ನಮ್ಮ RCB ಖರೀದಿ ಮಾಡಿದ ಬೆಸ್ಟ್ ಬೈ ಅಂದ್ರೆ ಯಾವ್ದಿರ್ಬೋದು ಸರ್? ಅಲ್ಲ, ಹೇಸಲ್ವುಡ್ ನೋಡಿ ಎಷ್ಟು ಎಕನಾಮಿಕಲ್ ಆಗಿ. ಮನೆ ಟೆಸ್ಟ್ ಅಲ್ಲೂ ನೋಡಿದ್ರಲ್ಲ ಇವ, ಅಂದ್ರೆ ಎಷ್ಟು ಅಂದ್ರೂ 30-40 ರನ್ ಕೊಟ್ಟಿದ್ರೆ 20 ಓವರ್ ಮಾಡ್ಬಿಟ್ಟು. ಓಕೆ, ಹೇಸಲ್ವುಡ್ ಇಸ್ ಒಂಥರ ಒಳ್ಳೆ ಬಾಯ್ ಅಂತ ಹೇಳ್ಬೋದು. ಆದ್ರೂ ಹೇಸಲ್ವುಡ್ಗೆ ಅಷ್ಟು ಕೊಡುವಾಗ ನಮ್ಮ ಬೌಲರ್ಗೆ ಯಾಕೆ ಅಷ್ಟು ಕೊಡಲ್ಲ ಅಂತ. ಆಮೇಲೆ ಫಿಲ್ ಸಾಲ್ಟ್ ಕೂಡ 11.5 ಸ್ವಲ್ಪ ಜಾಸ್ತಿ ಐತೆ ಅಂತ ಅನ್ಸುತ್ತೆ ಅವರು ವಿಕೆಟ್. ಜಿತೇಶ್ ಶರ್ಮಾಗೆ 11 ಕೋಟಿ ಕೊಡೋದು ಅಗತ್ಯವಿತ್ತಾ? ಅದೇ ಒಂದು ಪ್ರಶ್ನೆ. ಅವರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್. ಓಕೆ, ಭಾರತೀಯ ಎಲ್ಲರಿಗೂ ಒಂದು ಮೆಗಾ ಆಕ್ಷನ್ ಅಂದ್ರೆ ಸಂಪತ್ ಏನಂದ್ರೆ ಭಾರತೀಯರಿಗೆ ಒಳ್ಳೆ ಇದು ಪ್ರೈಸ್ ಸಿಗುತ್ತೆ. ಯಾವಾಗ್ಲೂ ಮಿನಿ ಆಕ್ಷನ್ ಅಲ್ಲಿ ಭಾರತೀಯರಿಗೆ ಸಿಗಲ್ಲ. ನೋಡಿದಾರೆ ಸ್ಟಾರ್ಕ್ ಎಷ್ಟು ಲಾಸ್ಟ್ ಇಯರ್ 24 ಚೇಂಜ್ ಸರ್. ನೋಡಿ ಅವಾಗ ತೊಗೊಂಡಿದ್ರು ಅವ್ರನ್ನ. ಆದ್ರೆ ಈಗ ಎಷ್ಟಕ್ಕೆ ಹೋದ್ರು? ಅದಕ್ಕಿಂತ ಕಡಿಮೆ, ತುಂಬಾ ಕಡಿಮೆ ಹೋದ್ರು. ಈಗ ಮೆಗಾ ಆಕ್ಷನ್ ಅಲ್ಲಿ ನಮ್ಮ ಭಾರತೀಯರಿಗೆ ಹೆಚ್ಚು ಹಣ ಸಿಗೋದು ಯಾವಾಗ್ಲೂ. ಓಕೆ, ಲಿವಿಂಗ್ಸ್ಟನ್ ಓಕೆ, ಪ್ರೂವನ್ ಕ್ವಾಲಿಟಿ ಆಯ್ತು. ಆದ್ರೆ ರಸಿಕ್ ಧರ್ ಆಗ್ಲಿ, ಸುರೇಶ್ ಶರ್ಮಾ ಆಗಲಿ ಎಷ್ಟು ಉಪಯೋಗ ಬೀಳ್ತಾರೆ ನಮ್ಮ RCBಗೆ. ಸ್ವಲ್ಪ ಹೆಸರಿರುವಂತ ಆಟಗಾರರು ನಮಗೆ ಬೇಕೇ ಬೇಕು. ಮ್ಯಾಚ್ ವಿನ್ನರ್ಸ್ ಬೇಕು. ಓಕೆ, ನಾವು ಮ್ಯಾಚ್ ವಿನ್ನರ್ಸ್ ಇಂತ ಹೊರಗಿನವ್ರನ್ನ ಹೆಸರಿಲ್ದವ್ರನ್ನ ತೊಳ್ತೀವಿ, ನಮ್ಮ ಹೆಸರಿಲ್ಲ ಇದ್ದವ್ರನ್ನ ಯಾಕೆ ತೆಗೆದುಕೊಳ್ಳಲ್ಲ? ಅದು ನಮ್ಮ ಪ್ರಶ್ನೆ. ವೆಲ್ ಸರ್, ಮುಂದಿನ ಹಂತದಲ್ಲಿ ನಿಮ್ಮನ್ನು ಮಾತನಾಡಿಸ್ತಾ ಹೋಗ್ತೀನಿ. ವೀಕ್ಷಕರೇ ಗಮನಿಸ್ತಾ ಇದ್ರಿ, ಚಂದ್ರಮೌಳಿ ಸರ್ ಕೂಡ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು. ನಿನ್ನೆ RCB ಫ್ರಾಂಚೈಸಿ ನಡೆದುಕೊಂಡಂತ ರೀತಿ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಅಭಿಮಾನಿಗಳು. ಯಾಕಂತ ಹೇಳಿದ್ರೆ RCBಗೆ ಇರುವಂತ ಅಭಿಮಾನಿಗಳು ಒಂದು ಲೆಕ್ಕದಲ್ಲಿ ಸಾಗರ. ಅವರ ಭಾವನೆ ಜೊತೆ ಚೆಲ್ಲಾಟವಾಡುವಂತ ಕೆಲಸ ಇಲ್ಲ ಆಯ್ತಾ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಜೋರಾಗಿ ನಡೀತಾ ಇವೆ. ಮೆಗಾ ಹರಾಜು ಪ್ರಕ್ರಿಯೆ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ. ಯಾವ್ಯಾವ ತಂಡಕ್ಕೆ ಯಾವ್ಯಾವ ಆಟಗಾರರು ಸೇರ್ಪಡೆ ಆಗ್ತಾರೆ ಅಂತೇಳಿ. ಇವತ್ತು ಕೂಡ ಆಕ್ಷನ್ ಪ್ರಕ್ರಿಯೆ ನಡೀತಾ ಇರೋದ್ರಿಂದ ಒಂದಷ್ಟು ಆಟಗಾರರ ಮೇಲೆ ಫ್ರಾಂಚೈಸಿಗಳು ಹದ್ದಿನ ಕಣ್ಣಿಟ್ಟಿದ್ದಾರೆ. ಆ ಆಟಗಾರರು ಯಾರು, ಹಾಗೇನೆ ನಿನ್ನೆ ಖರೀದಿ ಮಾಡಿದಂತ ಆಟಗಾರರು ಎಷ್ಟು ವರ್ತ್ ಆಗ್ತಾರೆ ಟೀಮ್ಗೆ, ಇದೇ ವಿಚಾರವಾಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಹಾಗೇನೆ ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ನಮ್ಮ ಜೊತೆ ಅಭಿಪ್ರಾಯವನ್ನ ಹಂಚ್ಕೊಳ್ಬಹುದು. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ಗೆ ನೀವು ಕರೆ ಮಾಡಿ ನಮ್ಮ ಜೊತೆ ಮಾತಾಡಬಹುದು. ಮುಕುಂದ ಸರ್, ಈಗ ಗಮನಿಸ್ತಾ ಇದ್ವಿ ಹೇಸಲ್ವುಡ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹೇಸಲ್ವುಡ್ ನ RCB ಖರೀದಿ ಮಾಡಿದ್ದು ಎಷ್ಟು ವರ್ತು ಅಂತ ಹೇಳಿ? ವರ್ತ್ ಅಂತಾನೆ ಹೇಳ್ಬೋದು. ಯಾಕೆ ಅವರು ವರ್ಲ್ಡ್ ಕ್ಲಾಸ್. ಇದು ನಾವು ಇವಾಗ ಕನ್ಕ್ಲೂಡ್ ಆಗಿರೋಂಥ ಫಸ್ಟ್ ಟೆಸ್ಟಲ್ಲೂ ಕೂಡ ವಿರಾಟ್ ಕೊಹ್ಲಿಯನ್ನ ಔಟ್ ಮಾಡಿದ ರೀತಿ ಇದೆಯಲ್ಲ, ಬೌನ್ಸಿ ಇದೆಯಲ್ಲ, ದಟ್ ಈಸ್ ವೆರಿ ಗುಡ್. ಅವ್ರ ಟೆಕ್ನಿಕ್ ಇದು, ಅವರನ್ನ ನಾವು ಲಾಸ್ಟ್ ಒಂದು ದಶಕದಿಂದ ನೋಡಿದೀವಿ. ಹೇಸಲ್ವುಡ್ ಈಸ್ ವೆರಿ ಗುಡ್ ಬೌಲರ್. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ, ಈಗ ನೋಡಿ ಲಾಸ್ಟ್ ಸೀಸನ್ ಅಲ್ಲಿ ನಮಗೆ ಇಂಡಿಯನ್ ಒಬ್ಬ ಪೇಸರ್ ಇರ್ತಾ ಇದ್ದ, ಏನು ಮೊಹಮ್ಮದ್ ಸಿರಾಜ್ ಏನಿದ್ರು. ಏನು ಹೇಸಲ್ವುಡ್ ಮಿಡ್ಲ್ ಆಫ್ ದಿ ಸೀಸನ್ ಬಂದ್ರು ಕೂಡ ಅಲ್ಲವರೆಗೂ ಹ್ಯಾಂಡಲ್ ಮಾಡಕ್ ಸಿರಾಜ್
ಇರ್ತಾ ಇದ್ರು, ಬೌಲಿಂಗ್ ಯೂನಿಟ್ ಅನ್ನ ಅಂದ್ರೆ ಹೊಸಬ್ರನ್ನ ಕೂಡ ಲೀಡ್ ಮಾಡೋದಕ್ಕೆ ಸಿರಾಜ್ ಇರ್ತಾ ಇದ್ರು. ಇವಾಗ ಅಂತವ್ರು ಯಾರು ಇಲ್ಲ ಇಂಡಿಯಾದಲ್ಲಿ, ಅಂದ್ರೆ ನಮ್ಮ RCB ಟೀಮ್ ಅಲ್ಲಿ. ಇವಾಗ ಏಸಲ್ವುಡ್ ಮಾತ್ರ ಇದು ಪೇಸ್ ಅಟ್ಯಾಕ್ ಅನ್ನ ಲೀಡ್ ಮಾಡಬೇಕು. ಇವಾಗ ಪೂರಾ ಸೀಸನ್ ಆಡೋ ನಾವೇ ನೋಡಿದ್ವಿ, ಎಷ್ಟು ಫಾರಿನ್ ಪ್ಲೇಯರ್ಸ್ ಮಿಡ್ ಆಫ್ ದಿ ಸೀಸನ್ ಬಿಟ್ಟು ಹೋಗಿರೋದು ನೋಡಿದ್ವಿ, ಇಲ್ಲ ಮಿಡ್ ಆಫ್ ದಿ ಕಮ್ಮಿಂಗ್ ಬಂದು ಲಾಸ್ಟ್ ಇದ್ ಮಾಡೋಕೆ ಹೋಗ್ತೇವೆ ನೋಡಿದೀವಿ. ಲಾಸ್ಟ್ ಸೀಸನ್ ಅಲ್ಲಿ ಇದೇ ನಾವು RCB ಬರನೇ ಹಾಡಿದ್ರು ಹೇಸಲ್ವುಡ್. ಅವರು ಒಂದು ಮ್ಯಾಚ್ ಅಷ್ಟೇ ಪರ್ಫಾರ್ಮ್ ಮಾಡಿ ಫಸ್ಟ್ ಏನೂ ಆಗ್ಲಿಲ್ಲ. ಲಾಸ್ಟ್ ಅಲ್ಲಿ ಪ್ಲೇ ಆಫ್ ಹೋಗೋಕ್ಕಿಂತ ಮುಂಚೆ ಒಂದು ಮ್ಯಾಚ್ ವಿನ್ನರ್ ಆದ್ರು, ಸಖತ್ ಎಲ್ಲರಿಗೂ ಇಷ್ಟ ಆಯ್ತು. ಪ್ಲೇ ಆಫ್ ಅಲ್ಲಿ ಮತ್ತೆ ಫ್ಲಾಪ್ ಆದ್ರು. ಸೊ ಈ ತರ ಇನ್ ಅಂಡ್ ಔಟ್ ಆದಾಗ ಇದಾಗೋದು ಪ್ರಾಬ್ಲಮ್ ಆಗೋದು RCB ಟೀಮಿಗೆ. ಅಂಡ್ ಇನ್ನು ಇವಾಗ ಮೊಹಮ್ಮದ್ ಸಿರಾಜ್ ಅನ್ನ ಏನ್ ಬಿಟ್ಟಿದ್ದಾರೆ, ಆಲ್ರೆಡಿ ಅವರು RCB ಇಂದ ಹೋಗಿದ್ದಾಯ್ತು. ಈಗ RCBಗೆ ಸಿರಾಜ್ ಇಲ್ಲ, ಆದ್ರೆ ಆ ಸ್ಥಾನವನ್ನ ತುಂಬೋದು ಯಾರು? ಇವಾಗ ಎಲ್ಲಾ ಟೀಮ್ಗಳಲ್ಲೂ ಒಳ್ಳೊಳ್ಳೆ ಪೇಸರ್ಸ್ ಇದ್ದಾರೆ, ನೀವು ಬೇಕಾದ್ರೆ ತಿಳ್ಕೊಳ್ಳಿ. ಜಸ್ಪ್ರೀತ್ ಬುಮ್ರಾ ಮುಂಬೈನಲ್ಲೇ ಇದ್ದಾರೆ. ಸೊ ಈ ತರ ಒಂದು ಪೇಸ್ ಅಟ್ಯಾಕು ಬೇರೆ ಕಡೆ ಚೆನ್ನಾಗಿದ್ದಾಗ ನಮ್ಮಿದ್ರಲ್ಲಿ ಕಾನ್ಸಂಟ್ರೇಟ್ ನೆನೆ ಪೇಸರ್ಗಳನ್ನೇ ಜಾಸ್ತಿ ಇದು ಮಾಡ್ಕೊಂಡಿದ್ದು, ಹೇಸಲ್ವುಡ್ ಆಗಿರ್ಲಿ ಇನ್ನೊಬ್ರು ಎಲ್ಲಾನು. ಆದ್ರೆ ಈಗ ಬೇಕಾಗಿರೋದು ಇವತ್ತಿನ ಚಾಲೆಂಜು, ಸಿರಾಜ್ ಸ್ಥಾನಕ್ಕೆ ಯಾರನ್ನ ತರ್ತಾರೆ RCB ಅಂತ. ಅದು ಇಂಡಿಯನ್ ಪ್ಲೇಯರ್ ಅನ್ನೇ ತಗೋಬರ್ಬೇಕು. ಅಂತ ಬೌಲರ್ ಯಾರಿದ್ದಾರೆ? ಸೊ ಶೆಮ್ಮಿ ಕೂಡ ಇವಾಗ ಸನ್ರೈಸರ್ಸ್ಗೆ ಹೋಗಿದೆ. ಸೊ ಇವಾಗ ಯಾರಿದ್ದಾರೆ? ಹೂ ಇಸ್ ದ ನೆಕ್ಸ್ಟ್ ಅಟ್ಯಾಕ್? ನಿಜ. ಸೊ ಇದನ್ನ RCB ಹೇಗೆ ಸಾಲ್ವ್ ಮಾಡ್ಕೊಳುತ್ತೆ ಅಂತ ನೋಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀವಿ, ಈ ಫಾರಿನ್ ಪ್ಲೇಯರ್ಸ್ ನೆನ್ನೆ ಕೂಡ ನಾವು ಏನು 6 ಪ್ಲೇಯರ್ಸ್ ನಾವು ಇದು ಮಾಡಿದ್ರೆ ಅದರಲ್ಲೂ 3 ಮೇಯ್ನ್ ಆಗಿ ನಾವು ಫಾರಿನರ್ಸ್ ಪರ್ಚೇಸ್ ಮಾಡ್ಕೊಂಡಿದ್ವಿ. ಆದ್ರೆ ನಾವು ಇನ್ನೂ ಟಾಪ್ ಆರ್ಡರ್ಗಳಲ್ಲಿ ಅಂತ ಬ್ಯಾಟ್ಸ್ಮನ್ ನಾವು ಕರೆಕ್ಟಾಗಿ ನೋಡ್ತಾನೆ ಇಲ್ಲ. ನಿಜ. ಮಿಡ್ಲ್ ಆರ್ಡರಲ್ಲೂ ನಾವು ನೋಡ್ತಾ ಇಲ್ಲ. ನಾವು ಓನ್ಲಿ ಇವಾಗ ಡಿಪೆಂಡ್ ಆಗ್ತಾ ಇರೋದು ಯಾರ ಮೇಲೆ? ಲಿಯಮ್ ಲಿವಿಂಗ್ಸ್ಟನ್ ಮಿನಿಮಮ್ ಒಂದು 30 ಬಾಲ್ಸ್ ಫೇಸ್ ಮಾಡೋವಂಥ ಪ್ಲೇಯರ್, ಬಿಗ್ ಹಿಟ್ಟರ್ ಅಷ್ಟೇ, ಕ್ವಿಕ್ ಆಗಿ ಬಂದು ಹೋಗ್ತಾರೆ. ಆದ್ರೆ ಆರಂಭ ಸ್ಥಾನದಲ್ಲಿ ನಿಂತ್ಕೊಳ್ಳೋರು ಅಂತವ್ರು ಯಾರಿದ್ದಾರೆ? ಇವಾಗ ಫಾಫ್ ಇದ್ರು, ಇವಾಗ ಫಾಫ್ ಇಲ್ಲ, ಮೇ ಬಿ ಪರ್ಚೇಸ್ ಮಾಡ್ತಾರೇನೋ ಇದ್ರಲ್ಲಿ. ಸೊ ಈ ಸ್ಥಾನವನ್ನ ಹೇಗೆ ತುಂಬ್ತಾರೆ? ಜೊತೆಗೆ ಇಂಡಿಯನ್ ಯಂಗ್ ಟ್ಯಾಲೆಂಟ್ಸ್ ಏನಿದ್ದಾರೆ ಅಂಥದ್ರಲ್ಲಿ ಇವ್ರು ಏನು ರಿಸರ್ಚ್ ಮಾಡಿರ್ತಾರೆ ಅದ್ರ ಮೇಲೆ ಇವ್ರು ಬೈ ಮಾಡಬೇಕು. ಆದ್ರೆ ಇನ್ನ ಉಳಿದ 9 ಟೀಮ್ಗಳು ಕೂಡ ಎಲ್ಲ ಆಟಗಾರರ ಮೇಲೆ ಕಣ್ಣಿಟ್ಟಿರ್ತಾರೆ. ಸೊ ಇವರು ಬಜೆಟ್ ಇಟ್ಕೊಂಡಿದ್ದಾರೆ, ಆದ್ರೆ ಬಜೆಟ್ಗೆ ಹೇಗೆ ಪ್ಲಾನ್ ಮಾಡ್ಕೊಂಡು ಅವ್ರನ್ನ ತಗೊಂಬಂದು ಟೀಮ್ನ ಸ್ಟ್ರಾಂಗ್ ಆಗಿ ಕಟ್ತಾರೆ ಅನ್ನೋದು ಇವತ್ತಿನ ದಿನ ನಿಜವಾಗ್ಲೂ ಹೇಳಬೇಕಾದ್ರೆ RCBಗೆ ದೊಡ್ಡ ಚಾಲೆಂಜ್ ಇವತ್ತು. ಖಂಡಿತ. ಈಗ ಸಿಗ್ತಾ ಇರುವಂತ ಮಾಹಿತಿ ಪ್ರಕಾರ ಫಾಫ್ ರಿಪ್ಲೇಸಸ್ ಡೆಲ್ಲಿ ತಂಡದ ಪಾಲಾಗಿದ್ದಾರೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗೇನೆ ಸ್ಯಾಮ್ ಕರನ್ ಚೆನ್ನೈಗೆ ಹೋಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. RCB ಅವರ ಪ್ಲಾನ್ ಗಳಿಗೆ ಏನಾಗ್ತಾ ಇದೆ ಅಂತೇಳಿ ಅದೇ ಇದು ಕೊಡ್ಲಿ ಪೆಟ್ಟು ಅಂತ ಹೇಳ್ತೀವಲ್ಲ, ಹಾಗಾಗ್ತಾ ಇದೆ. ಯಾಕಂದ್ರೆ ಫಾಫ್ ಏನಾದ್ರು ಫಾಫ್ ಅನ್ನ ನಿಜವಲ್ಲೂ ಹೇಳ್ಬೇಕಾದ್ರೆ ಯಾಕೆ ಫಾಫ್ ಅನ್ನ ಬಿಟ್ಟಿದ್ರು, ಇದು ಮೆಗಾ ಆಕ್ಷನ್ ಒಂದೇ ರೀಸನ್ಗೋಸ್ಕರ ಬಿಟ್ಟಿದ್ದು. ಓಕೆ, ಇನ್ನೊಂದು ಅವರು ಕೂಡ ಯೋಚನೆ ಮಾಡ್ತಿರ್ತಾರೆ, RCB ಕೊಡೋ ಅಮೌಂಟ್ ಗಿಂತ ಬೇರೆಯವ್ರ ಅಮೌಂಟ್ ಕೊಟ್ರೆ ನಾನು ಅಲ್ಲೇ ಹೋಗಿ ಆಡ್ತೀನಿ ಅಂತ. ಓಕೆನಾ? ಸೊ ಹಾಗಾಗಿ ಅವ್ರು ಡೆಲ್ಲಿ ಟೀಮ್ಗೆ ಹೋಗಿರ್ತಾರೆ. ಇಲ್ಲಿ ಇನ್ನೊಂದು ತಿಳ್ಕೊಬೇಕು, ಫಾಫ್ ಡ್ಯುಪ್ಲೆಸಿ ಸೌತ್ ಆಫ್ರಿಕನ್ T20 ಲೀಗ್ ನಡೀತಾ ಇದೆ, ಅದರಲ್ಲಿ ಚಾಂಪಿಯನ್ ಅವರು ಟ್ರೋಫಿಯನ್ನು ಗೆಲ್ಸ್ಕೊ ಅಂದ್ರೆ ಅಲ್ಲಿ ಅವ್ರು ಸನ್ರೈಸರ್ಸ್ ಟೀಮ್ ನ ಲೀಡ್ ಮಾಡ್ತಾರೆ. ಅದ್ರಲ್ಲಿ ಮೊನ್ನೆ ತನ ಚಾಂಪಿಯನ್ ಆಗಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಹೆವಿ ಡಿಮ್ಯಾಂಡ್ ಇತ್ತು, ಅದು RCBಗೂ ಗೊತ್ತಿತ್ತು. ಹಾಗಾಗಿ ಡೆಲ್ಲಿ ಅವರು ಆರಾಮಾಗಿ ಫಾಫ್ ಅನ್ನ ಇದು ಮಾಡ್ಕೊಂಡಿದ್ದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸ್ಯಾಮ್ ಕರನ್ ಏನಾದ್ರು ಇದು ಮಾಡ್ಬೋದಾ ಅಂತ, ಬಟ್ ಚೆನ್ನೈ ಅವ್ರಿಗೆ ಗೊತ್ತು ಸ್ಯಾಮ್ ಕರನ್ ಟ್ಯಾಲೆಂಟ್ ಎಂತದ್ದು ಅಂತ, ಹಾಗಾಗಿ ಅಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಇದು ಕೊಡ್ಲಿಪೆಟ್ಟೆ. ಇವಾಗ ಉಳಿದಂಥ ಆಟಗಾರರಲ್ಲಿ ಹೇಗೆ ಅವರು ಒಂದು ಟಾಪ್ ಆರ್ಡರ್, ಅದರಲ್ಲಿ ನಿಮಗೆ ಗೊತ್ತಿದೆ, ನಾವು ಲಾಸ್ಟ್ ಒಂದು ಕ್ರಿಸ್ ಗೇಲಿಂದ ನಾವು ನೋಡೋದಾದ್ರೆ ಟಾಪ್ ಆರ್ಡರಲ್ಲಿ ಎಂತೆಂಥ ಬ್ಯಾಟ್ಸ್ಮನ್ಗಳು ನಮ್ಮದ್ರಲ್ಲಿ. ಸೊ ಅಂತ ಒಂದು ಬ್ಯಾಟಿಂಗ್ ಲೈನಪ್ ಅನ್ನ ಈ ಬಾರಿ ಕಟ್ಟಬೇಕು ಅಂದ್ರೆ ದುಡ್ಡಿದೆ, ಅದಕ್ಕೆ ಖರ್ಚು ಮಾಡಿ ತಗೊಂಡ್ಬರ್ಬೇಕು ಅಂತ ಚಾಲೆಂಜ್ ಇವಾಗ ಫ್ರಾಂಚೈಸಿಗಳಿಗೆ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಕರಣ್ ಶರ್ಮಾ ಮುಂಬೈ ಪಾಲಾಗಿದ್ದಾರೆ ಎನ್ನುವಂತ ಮಾಹಿತಿ. ಕರಣ್ ಶರ್ಮಾ ಓಕೆ, ಅವ್ರ ಆಲ್ರೌಂಡರ್. ಓಕೆ, ಸೊ ಆಡಿದ್ದಾರೆ. ಸೊ ಅದು ನಮಗೆ ಇದಾಗಲ್ಲ. ಬಟ್ ನಮ್ಗೆ ನಾನು ಇನ್ನೊಂದು ಗಮನಿಸ್ತಾ ಇದ್ದೆ, ಯಾಕೆ RCB ಟ್ರೋಫಿ ಗೆಲ್ಲಕ್ಕಾಗಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ರೀಸನ್ ಹೇಳ್ತೀನಿ ನಾನು ನಿಮ್ಗೆ. ನೋಡಿ, ಮುಂಬೈ ಯಾಕೆ ಅತಿ ಹೆಚ್ಚು ಬಾರಿ ಟ್ರೋಫಿ ಗೆಲ್ತು ಗೊತ್ತಾ? ನಿಮಗೆ 6 ಆಮೇಲೆ 7ನೇ ಪೊಸಿಷನ್ ಅಲ್ಲಿ ಆಡಕ್ ಬರ್ತಾ ಇದ್ದಿದ್ದು ಯಾರು ಗೊತ್ತಾ? ಕಿರಣ್ ಪೊಲಾರ್ಡ್. KKR ಯಾಕೆ ಗೆಲ್ತಿದ್ದು ಗೊತ್ತಾ? ಆಂಡ್ರೆ ರಸೆಲ್. ಸೊ ಇಂಥ ಒಬ್ಬ ಪ್ಲೇಯರ್ ನಮಗೆ RCB ಅಲ್ಲಿ 6ನೇ ಪೊಸಿಷನ್ ಅಲ್ಲಿ 7ನೇ ಪೊಸಿಷನ್ ಅಲ್ಲಿ ಬೇಕು. ಅಫ್ಕೋರ್ಸ್ ಈಗ ವಾಷಿಂಗ್ಟನ್ ಸುಂದರ್ ಬರ್ತಾರೆ, ಬಟ್ ನಾವು ವಾಷಿಂಗ್ಟನ್ ಸುಂದರ್ನ ಕಿರಣ್ ಪೊಲಾರ್ಡ್ಗೆ ಎಲ್ಲ ಹೋಲ್ಸಕ್ ಆಗೋದಿಲ್ಲ. ಅವ್ರು ಇವಾಗ ಫಾರ್ಮ್ ಬಂದಿರ್ಬೋದು. ಸೊ ಅಂತ ಪ್ಲೇಯರ್ ಅನ್ನ RCB ಹುಡುಕ್ತಿರ್ಬೇಕಾಗುತ್ತೆ. ಯಾಕಂದ್ರೆ ಇವಾಗ ನೋಡಿ, ಒಂದ್ಸಲಿ ಟಾಪ್ ಆರ್ಡರ್ ಓಕೆ ಆಡ್ತಿದ್ದಾರೆ, ಒಂದ್ಸಲಿ ಬಿತ್ತು ಮಿಡ್ಲ್ ಆರ್ಡರ್ ಸ್ಕ್ವಾಶ್ ಇದಾಯ್ತು, ಮತ್ತೆ ಬಿತ್ತು 6ನೇ ಪೊಸಿಷನ್ 7ನೇ ಪೊಸಿಷನ್ ಅಲ್ಲೂ ಕೂಡ ಮ್ಯಾಚ್ ವಿನ್ ಮಾಡಿಸೋಂಥ ಆಟಗಾರರು ಬೇಕು.
ಇಲ್ಲ ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಅನ್ಕೊಳ್ಳಿ, Okay. 150 ರನ್ ಹೊಡೆದ್ರು ಕೂಡ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋಂಥ ಬೌಲಿಂಗ್ ಯೂನಿಟ್ ಇರಬೇಕು. ನಿಜ ನಿಜ ನಿಜ. ಸೊ ಇವೆಲ್ಲ ಇದ್ದಾಗೆ ಇದಾಗೋದು. ಇವಾಗ ಫಾಫ್ ಡು ಪ್ಲೆಸಿ ಹೋಗಿದ್ದು ನನ್ನ ಪ್ರಕಾರ ವೈಯಕ್ತಿಕವಾಗಿ ಹೇಳೋದಾದ್ರೆ RCBಗೆ ದೊಡ್ಡ ಹೊಡೆತ ಅನ್ಕೊಂತೀನಿ. ಓಕೆ. ನಾವು ಅನ್ಕೊಂಡಿರೋದು ಏನು ಟ್ರೋಫಿ ಗೆಲ್ಸ್ಕೊಡ್ಲಿಲ್ಲ ಅಂತ, ಆದ್ರೆ ಅವ್ರ ಪರ್ಫಾರ್ಮ್ ಅನ್ನ ಲಾಸ್ಟ್ 3 ಇದ್ರಲ್ಲೂ ನೋಡಿದ್ರೆ ಅವ್ರ ಫೀಲ್ಡಿಂಗ್ ಇರ್ಬೋದು, ಅವ್ರ ಬ್ಯಾಟಿಂಗ್ ಇರ್ಬೋದು, ಅಂಡ್ ಟೀಮ್ ಅನ್ನ ಲೀಡ್ ಮಾಡಿದ್ದು ನಿಮ್ಗೆ ಗೊತ್ತಿದೆ. ಇವಾಗ ಯಾರೇ ಕ್ಯಾಪ್ಟನ್ ಆಗ್ಲಿ ವಿರಾಟ್ ಕೊಹ್ಲಿ ಮುಂದೆ ಟೀಮ್ ಅನ್ನ ಲೀಡ್ ಮಾಡ್ಬೇಕಾದ್ರೆ ಅವ್ರಿಗೆ ತಲೆ ಹೊಡೋದಿಲ್ಲ ಅಂತ ಇದ್ರಲ್ಲಿ ಫಾಫ್ ಡು ಪ್ಲೆಸಿ ಅವ್ರ ಫಸ್ಟ್ ಸೀಸನ್ ಬಂದಾಗೂ ಕೂಡ ವಿರಾಟ್ ಕೊಹ್ಲಿ ಜೊತೆ ತುಂಬಾ ಕಾಮ್ ಆಗಿ ತುಂಬಾ ಇದ್ರಲ್ಲಿ ಅವ್ರು ಹೇಳಿದ್ರು ನನಗೆ ತುಂಬಾ ಅತಿ ದೊಡ್ಡ ಚಾಲೆಂಜ್ ಇದು ಅಂತ. ಆದ್ರೂ ಕೂಡ ಅದನ್ನ ಲಾಸ್ಟ್ 3 ಸೀಸನ್ಗಳಲ್ಲಿ ಪ್ಲೇ ಆಫ್ಗೆ 2 ಸಲ ಕರ್ಕೊಂಡೋಗಿದ್ದಕ್ಕೆ ಫಾಫ್ ಡು ಪ್ಲೆಸಿ ಕಾಂಟ್ರಿಬ್ಯೂಷನ್ ಏನಿದೆ ಅಂತ ನಾವು ಯೋಚನೆ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಡೆಲ್ಲಿಗೆ ಬಿಟ್ಕೊಟ್ಟಿದ್ದು ದೊಡ್ಡ ಲಾಸ್ ಆಗುತ್ತೆ. ಇನ್ನು ಉಳಿದಂತ ಯಾರ್ಯಾರಿದ್ದಾರೆ ಈ ಪೊಸಿಷನ್ಗಳಿಗೆ ನಾವು ಯಾರನ್ನ ಕೂರಿಸಿದ್ರೆ ಬೆಸ್ಟ್ ಅನ್ಸುತ್ತೆ. ಇವಾಗ ಕ್ಯಾಪ್ಟನ್ ಯಾರು ಮಾಡ್ಬೋದು? ಇವಾಗ ವಿರಾಟ್ ಕೊಹ್ಲಿಯನ್ನೇ ಮಾಡಿದ್ರು ಕೂಡ ನಾವು ನಾನು ವೈಯಕ್ತಿಕವಾಗಿ ವಿರಾಟ್ ಕೊಹ್ಲಿ ಫ್ಯಾನ್ ಅನ್ಕೊಂಡ್ರು, ಚೆನ್ನಾಗಿ ಆಡಿಲ್ಲ ಅಂದಾಗ ಮಾತ್ರ ಬೇಸರ ಆಗುತ್ತೆ. ನಿಜ ನಿಜ. ಸೊ ವಿರಾಟ್ ಕೊಹ್ಲಿಗೆ ಕ್ಯಾಪ್ಟನ್ಶಿಪ್ ಕೊಟ್ರೆ ಅವ್ರಿಗೆ ಬ್ಯಾಟಿಂಗ್ ಮೇಲೆ ಹೊಡ್ತಾ ಬೀಳುತ್ತೆ. ಸೊ ಹಾಗಾಗಿ ಇವಾಗ ನಾವು ಫ್ಯೂಚರ್ ಅನ್ನ ನೋಡ್ಬೇಕಾದ್ರೆ ಲಾಸ್ಟ್ ಟೈಮ್ CSK ಕೂಡ ಲಾಸ್ಟ್ 2 ಸೀಸನ್ಗಳಿಂದ ಯಾಕೆ ಗೆಲ್ಲಕ್ಕಾಗಿಲ್ಲ ಅಂದ್ರೆ ಅವ್ರಿಗೆ ರೈಟ್ ಪರ್ಸನ್ ಕ್ಯಾಪ್ಟನ್ ಸಿಗ್ತಾ ಇಲ್ಲ. ಧೋನಿ ಬಿಹೈಂಡ್ ದಿ ಸ್ಟಂಪ್ಸ್ ಇದ್ರು, ಎಲ್ಲ ಲೀಡ್ ಮಾಡ್ತಾ ಇದ್ರು, ಆದ್ರೆ ಒಬ್ಬ ಕ್ಯಾಪ್ಟನ್ ಅನ್ನೋನು ಕೂಡ ಅದೇ ಇದ್ರಲ್ಲಿ ರವೀಂದ್ರ ಜಡೇಜಾ ಅಂತ ಪ್ಲೇಯರ್ ಧೋನಿ ಮುಂದೆ ನಿಂತ್ಕೊಂಡು ಕ್ಯಾಪ್ಟನ್ ಮಾಡಕ್ ಆಗಲ್ಲ. ಸೊ ವಿರಾಟ್ ಕೊಹ್ಲಿಗೆ ಹಾಕಿದ್ರು ಪ್ರಾಬ್ಲಮ್ ಇದೆ. ವಿರಾಟ್ ಕೊಹ್ಲಿ ಬಿಟ್ಟು ಅಂತ ಸ್ಟ್ರಾಂಗ್ ಇದ್ ಮಾಡಿದ್ರೆ ಫಾಫ್ ಡು ಪ್ಲೆಸಿ ಇದ್ರು ಆಲ್ರೆಡಿ 3 ಸೀಸನ್ಗಳಲ್ಲಿ. ಅಫ್ಕೋರ್ಸ್ 3 ವರ್ಷ ಕಾಂಟ್ರಾಕ್ಟ್ ಇರುತ್ತೆ, ಇವಾಗ ಅದು ಬೇರ್ಪಟ್ಟಿತ್ತು, ಆದ್ರೆ ತಗೋಬೇಕಾಗಿತ್ತು. ಇಲ್ಲ ನೀವು ಹೇಳ್ದಂಗೆ ನೆನ್ನೆ ನಾನು ಹೇಳಿದ್ನಲ್ಲ ನಿದ್ದೆ ಹೋಗ್ತಿದ್ರು ನೆನ್ನೆ ಅಂತ, KL ರಾಹುಲ್ ಅನ್ನ ಪರ್ಚೇಸ್ ಮಾಡ್ಕೋಬೇಕಾಗಿತ್ತು. ಸೊ ದೀಸ್ ಆರ್ ದಿ ಮಿಸ್ಟೇಕ್ಸ್, ಬ್ಲಂಡರ್ಸ್ ಮಾಡ್ತಿದ್ದಾರೆ RCB ಅಂತ ಅನ್ಸುತ್ತೆ. ಯಾಕಂದ್ರೆ IPL ಅಂದ್ರೆ ಹೇಗೆ ಗೊತ್ತಾ, ಸ್ಟ್ರಾಂಗ್ ವರ್ಸಸ್ ಸ್ಟ್ರಾಂಗ್. ಇಲ್ಲಿ ಯಾರು ಕೂಡ ನಾವು ಲೂಸ್ ಟೀಮು ಆ ತರ ಸಾಧ್ಯನೇ ಯಾರು. ನಾವು ಲಾಸ್ಟ್ ಇಯರ್ ಅಭಿಷೇಕ್ ಶರ್ಮಾನ ನಾವು ಇದೇ ಮಾಡಿರ್ಲಿಲ್ಲ ಎಕ್ಸ್ಪೆಕ್ಟ್, ಬಟ್ ಅವ್ರು ಆಡಿದ್ ನೋಡಿ ಎಲ್ಲರೂ ಇದಾವ್ರು. ಸೊ ಇವಾಗ ನಾವು ಫಿಲ್ ಸಾಲ್ಟ್ ಒಬ್ಬರನ್ನೇ ಹಿಡ್ಕೊಂಡು ವಿರಾಟ್ ಕೊಹ್ಲಿನ ಒಬ್ಬರನ್ನೇ ಹಿಡ್ಕೊಂಡು ಕಪ್ ಗೆಲ್ತೀವಿ ಅನ್ನೋದು ಕೂಡ ತಪ್ಪಾಗುತ್ತೆ. ದಟ್ ಸಪೋರ್ಟಿಂಗ್ ರೋಲ್ಸ್ ಅಷ್ಟೇ ಇಂಪಾರ್ಟೆಂಟ್ ರೋಲ್ಸ್ ಅನ್ನು ವಹಿಸುತ್ತೆ. ಸೊ ಹಾಗಾಗಿ ಇನ್ನ 11 ಗಂಟೆವರೆಗೂ ನಡೆಯುತ್ತೆ, ಇನ್ನ ಒಂದಷ್ಟು ಆಪ್ಷನ್ಸ್ ಇದೆ, ನೋಡೋಣ ಯಾರ್ಯಾರನ್ನ ಖರೀದಿಸ್ತಾರೋ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಭಾರತೀಯ ಆಟಗಾರರು ದೊಡ್ಡ ಮಟ್ಟಕ್ಕೆ ಸೇಲ್ ಆದ್ರು. ರಿಷಬ್ ಪಂತ್ ಹಾಗೆ 27 ಕೋಟಿ, ಹಾಗೇನೆ ಶ್ರೇಯಸ್ ಅಯ್ಯರ್ 26 ಕೋಟಿ 75 ಲಕ್ಷ. ಹೌದು, ದೊಡ್ಡ ಮೊತ್ತ. ಇದು ವರ್ತ್ ಅನ್ಸುತ್ತಾ ನಿಮ್ಗೆ? ಹೇಗೆ ಟ್ಯಾಲೆಂಟ್ಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲ. ಒಂದನ್ನ ಹೇಳ್ತೀವಿ, ಅದು ಪಂತ್ ಎಂತ ಆಟಗಾರ, ಅವರೆಂತ ಕ್ಯಾಪ್ಟನ್ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ. ಫಸ್ಟ್ ಸೀಸನ್ ಇಂದ ಕೂಡ ಅವ್ರೆಂತ ಫಿಯರ್ಲೆಸ್ ಆಟಗಾರ ಅನ್ನೋದು ಗೊತ್ತಿದೆ. ಅವ್ರಿಗೆ ನಾವು 27 ಕೋಟಿ 20 ಕೋಟಿ ಆ ಥರ ನಾವು ಮಾತಾಡೋದಕ್ಕಿಂತ ಬೆಟರ್ ಆಗಿ ಅದರಿಂದ ಏನಾಗುತ್ತೆ ಅಂತ ಹೇಳ್ತೀವಿ. ಇವತ್ತಿನವರೆಗೂ ಏನು 17 ಸೀಸನ್ಗಳಾಗಿದೆ, ಯಾರು ಹೈಯೆಸ್ಟ್ ಇದಕ್ಕೆ ಹೋಗಿದಾರೋ ಸೇಲ್ ಆಗಿದಾರೋ ಅದರಲ್ಲಿ ನನ್ಗೆ ಗೊತ್ತಿರೋ 1 ಸೀಸನ್ ಯಾರೋ ಒಬ್ಬ ಇವ್ರು ಮಾತ್ರ ಅದಕ್ಕೆ ತಕ್ಕಂತ ಪರ್ಫಾರ್ಮೆನ್ಸ್ ಕೊಟ್ಟಿರೋದು. ಸೊ ಇವತ್ತವರೆಗೂ ಯಾರು ಕೊಡಕ್ ಆಗ್ಲಿಲ್ಲ. ನಾಳೆ ರಿಷಬ್ ಪಂತ್ ಕೂಡ ಈಗ ಡೆಲ್ಲಿ ಟೀಮ್ ಇತ್ತು, ಡೆಲ್ಲಿ ಟೀಮಲ್ಲಿ ಎಲ್ಲ ಒಂದು ಮ್ಯಾನೇಜ್ಮೆಂಟ್ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ಸೊ ಇವಾಗ ಹೊಸ ಟೀಮ್ ಅಂದಾಗ ಲಕ್ನೋ ಅದು ಕೂಡ ನಿಮ್ಗೆ ಗೊತ್ತಿದೆ, ಲಕ್ನೋ ಅಲ್ಲಿ KL ರಾಹುಲ್ ಅಂತಾರೆ ಪ್ರೆಷರ್ ಆಗಿ ಬಿದ್ದೋಗಿ ವಾಪಸ್ ಬಂದ್ಬಿಟ್ಟಿದ್ದಾರೆ. ಸೊ ರಿಷಬ್ ಪಂತ್ ಆ ಸ್ಥಾನವನ್ನ ಪ್ರೆಷರ್ ಅನ್ನ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಅವ್ರು ಇದು ಮಾಡ್ಕೋಬೇಕು. MS ಧೋನಿಗೂ ಕೂಡ ಪ್ರೆಷರ್ ಆಗಿತ್ತು ಈ ಹಿಂದೆ. ಹೌದು, 2016-17 ಅದೊಂದಾಗಿತ್ತು. ಇವಾಗ ರಿಷಬ್ ಪಂತ್ಗೆ ಯಾವ್ದೋ ದೊಡ್ಡ ಚಾಲೆಂಜು. ಸೊ ಈ ತರ ಇದ್ದಾಗ 27 ಕೋಟಿ ದಟ್ ಈಸ್ ಸೆಪರೇಟ್. ಅವ್ರು 27 ಕೋಟಿಯಿಂದ ನಾನು ಆಡ್ತಿದ್ದೀನಿ ಅಂತ ಯಾರು ಮೈದಾನಕ್ಕೆ ಇಳಿಯಲ್ಲ. ನಾನು ಐ ಆಮ್ ಎ ಕ್ರಿಕೆಟರ್, ನಾನು ಇವಾಗ ಟೀಮನ್ನು ಲೀಡ್ ಮಾಡಬೇಕು, ಗೆಲ್ಲಿಸ್ಬೇಕು. ಇವತ್ತಿನ ಏನಿದೆ ನನ್ನ ಇದರಲ್ಲಿ ಯಾರಿದ್ದಾರೆ, ಧೋನಿ ಇದಾರ, ವಿರಾಟ್ ಇದಾರ, ಅವ್ರ ವೀಕ್ನೆಸ್ ಏನು ಇದ್ರ ಮೇಲೆ ಇದು ಮಾಡ್ತಿರ್ತಾರೆ. ನನ್ನ ಪರ್ಸಲ್ಲಿ ಇವಾಗ 27 ಕೋಟಿ ಇದೆ ಅಂತ ಯಾರಾದ್ರೂ ಮೈದಾನಕ್ಕೆ ಕೇಳಿದ್ರೆ ಖಂಡಿತ ಆ ಟೀಮು ಲಾಸ್ಟಲ್ಲಿ ಬರುತ್ತೆ. ದುಡ್ಡಿಂದ ಯಾರು ಆಡಲ್ಲ. ದುಡ್ಡು ಅವ್ರ ಟ್ಯಾಲೆಂಟ್ಗೆ ಫ್ರಾಂಚೈಸಿಗಳು ಕೊಡುವಂತ ಒಂದು ಮೊತ್ತ ಅಷ್ಟೇ. ಓಕೆ, ಅದನ್ನ ತಿಳ್ಕೊಬೇಕು ನಾವು. 27 ಕೋಟಿ ಕೊಟ್ಟಿದ್ದಾರೆ, ಅವ್ರು ಸಖತ್ತಾಗಿ ಆಡ್ತಾರೆ ಅನ್ನೋದು ಅದು ಮೂರ್ಖತನ. ಅದು ಇವತ್ತರೆಗೂ. ಆಮೇಲೆ ಇನ್ನೊಂದು ಅದೊಂದು ದೊಡ್ಡ ಪ್ರೆಷರ್ ಆಗುತ್ತೆ. ನಾನು 27 ಕೋಟಿ ಕೊಟ್ಟಿದ್ರೆ ಆಡಬೇಕು ಅಂದ್ರೆ ಎಂಥ ವರ್ಲ್ಡ್ ಕ್ಲಾಸ್ ಧೋನಿಗೆ ಕೊಟ್ಟರು ಕೂಡ ಅದನ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ.
ವೆಲ್ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ವೀಕ್ಷಕರೇ, ನಮ್ಮ ಈ ಕಾರ್ಯಕ್ರಮದಲ್ಲಿ ಚಂದ್ರಮೌಳಿ ಕಣವಿ ಅವರು ಕ್ರೀಡಾ ವಿಶ್ಲೇಷಕರು, ಹಾಗೆಯೇ ರಾಘವೇಂದ್ರ ಪ್ರಭು ಅವರು KSCA ಅಂಪೈರ್, ಜೋಸೆಫ್ ಹೂವರ್ ಕ್ರೀಡಾ ಪತ್ರಕರ್ತರು, ಹಾಗೆಯೇ ಮುಕುಂದ ಶೆಟ್ಟಿ ಅವರು ಕ್ರೀಡಾ ಪತ್ರಕರ್ತರು, ಎಲ್ಲರೂ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಧನ್ಯವಾದಗಳು ನಿಮ್ಮೆಲ್ಲರಿಗೂ ಕೂಡ. ನೋಡಿದ್ರಲ್ಲ ವೀಕ್ಷಕರೇ, ಹರಾಜು ಪ್ರಕ್ರಿಯೆ ನಡೀತಾ ಇದೆ. ಇವತ್ತು ಏನಾಗುತ್ತೆ, ಒಂದಷ್ಟು ಸ್ಟಾರ್ ಪ್ಲೇಯರ್ಸ್ ಇದ್ದಾರೆ, ಅವರೆಲ್ಲ ನಮ್ಮ ತಂಡಕ್ಕೆ ಬರಬಹುದಾ, RCB ತಂಡಕ್ಕೆ ಬರ್ತಾರಾ, ಇದನ್ನು ಕೂಡ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಏನು ಮಾಡ್ತಾರೆ RCB ಮ್ಯಾನೇಜ್ಮೆಂಟ್ನವರು. ಇನ್ನೊಂದು ಕಡೆಯಲ್ಲಿ ಭಾರತೀಯ ಆಟಗಾರರು ಒಳ್ಳೆ ಮೊತ್ತಕ್ಕೆ ಸೇಲ್ ಆಗಬೇಕು. ಅದರುಳಿದಂತೆ ನಮ್ಮ ಕನ್ನಡದ ಆಟಗಾರರು, ಕರ್ನಾಟಕದ ಆಟಗಾರರು, ನಮ್ಮ ಹುಡುಗರು ಒಳ್ಳೆ ಮೊತ್ತಕ್ಕೆ ಸೇಲ್ ಆಗಲಿ ಎನ್ನುವುದಾಗಿ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.